ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾರ್ಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. जय जय श्री चैतन्य जय नित्यानंद, जय द्वैत चंद्र जय गौर भक्त वृंद. जय जय श्री चैतन्य जय नित्यानंद, जय द्वैत चंद्र जय गौर भक्त वृंद. जय जय श्री चैतन्य जय नित्यानंद, जय द्वैत चंद्र जय गौर भक्त वृंद. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 8. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ರಾಮಾನಂದ ರಾಯರ ನಡುವೆ ಸಂವಾದ. ಸೊ ನೆನ್ನೆ ಸ್ವಯಂ ಸ್ಫೂರ್ತ ಭಕ್ತಿ ಪ್ರೇಮ ಇಲ್ಲಿವರೆಗೆ ಸ್ವಯಂ ಸ್ಫೂರ್ತ ಪ್ರೇಮದವರೆಗೆ ಕೇಳಿದ ಪ್ರಭುಗಳು ಇದು ಸರಿಯಾಗಿದೆ, ಆದರೆ ನಿಮಗಿನ್ನೂ ಹೆಚ್ಚು ತಿಳಿದಿದ್ದರೆ ದಯವಿಟ್ಟು ನನಗೆ ಹೇಳಿ ಎಂದು ಹೇಳಿದರು. ಇದಕ್ಕೆ ಉತ್ತರವಾಗಿ ರಾಮಾನಂದರಾಯರು ಪ್ರಭು ಮತ್ತು ದಾಸನ ನಡುವೆ ನಡೆಯುವಂತಹ ದಾಸ್ಯ ಭಾವದಲ್ಲಿನ ಸ್ವಯಂ ಸ್ಫೂರ್ತವಾದ ಪ್ರೇಮ ಸೇವೆಯು ಅತ್ಯುನ್ನತವಾದ ಪರಿಪೂರ್ಣತೆ ಎಂದು ಹೇಳಿದರು. ದಾಸ್ಯ ಭಾವದ ವರ್ಣನೆ. ದಾಸ್ಯ ಭಾವ ಭಾಗವತದ 9ನೇ ಸ್ಕಂದ 5ನೇ ಅಧ್ಯಾಯ 16ನೇ ಶ್ಲೋಕ. ಯನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ ತಸ್ಯ ತೀರ್ಥ ಪದ ಕಿಂವಾ ದಾಸಾನಾಂ ಅವಶಿಷ್ಯತೆ. ಯಾರ ಪಾದ ಕಮಲಗಳು ಪವಿತ್ರವಾದ ತೀರ್ಥ ಸ್ಥಳಗಳನ್ನು ಸೃಷ್ಟಿಸುತ್ತವೆಯೋ ಅಂತಹ ದೇವೋತ್ತಮ ಪರಮಪುರುಷನ ಪವಿತ್ರ ನಾಮದ ಶ್ರವಣ ಮಾತ್ರದಿಂದಲೇ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ಅಂದಮೇಲೆ ಅವನ ದಾಸರಾದವರು ಇದಕ್ಕಿಂತ ಹೆಚ್ಚಿನದನ್ನು ಸಾಧಿಸಬೇಕಾದದ್ದು ಏನು ಉಳಿದಿದೆ? ಇದು ಶ್ರೀಮದ್ ಭಾಗವತದಿಂದ ಉದ್ಧೃತವಾದ ಶ್ಲೋಕ. ಮಹರ್ಷಿಗಳಾಗಿದ್ದ ದೂರ್ವಾಸ ಮುನಿಗಳು ಒಪ್ಪಿಕೊಂಡ ಮಾತು ಇದು. ಶ್ರೇಷ್ಠ ಬ್ರಾಹ್ಮಣರಾಗಿದ್ದ ಹಾಗೂ ಮಹಾಯೋಗಿಗಳಾಗಿದ್ದ ಅವರು ಅಂಬರೀಷ ಮಹಾರಾಜನನ್ನು ದ್ವೇಷಿಸುತ್ತಿದ್ದರು. ಅವರು ತಮ್ಮ ಯೋಗ ಶಕ್ತಿಯಿಂದ ಅಂಬರೀಷ ಮಹಾರಾಜನನ್ನು ದಂಡಿಸಲು ನಿರ್ಧರಿಸಿದಾಗ ದೇವೋತ್ತಮ ಪುರುಷನ ಸುದರ್ಶನ ಚಕ್ರವು ಅವರನ್ನು ಅಟ್ಟಿಸಿಕೊಂಡು ಬಂತು. ಪರಿಸ್ಥಿತಿಯು ಹತೋಟಿಗೆ ಬಂದಾಗ ಅವರು ದೇವೋತ್ತಮ ಪರಮಪುರುಷನ ಪವಿತ್ರ ನಾಮವನ್ನು ಯಾರೇ ಶ್ರವಣ ಮಾಡಲಿ ಕೂಡಲೇ ಅವರು ಪವಿತ್ರರಾಗುತ್ತಾರೆ. ಪರಮಪ್ರಭುವು ಭಕ್ತರ ಒಡೆಯ. ಅವನ ಆಶ್ರಯದಲ್ಲಿರುವ ಭಕ್ತರು ಸಹಜವಾಗಿ ಅವನ ಐಶ್ವರ್ಯದ ಒಡೆಯರಾಗುತ್ತಾರೆ ಎಂದು ಹೇಳಿದರು. ಅಂಬರೀಷ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದಾಸ್ಯ ಭಾವ. ಪವಿತ್ರ ನಾಮದ ಶ್ರವಣ ಮಾತ್ರದಿಂದಲೇ ಮನುಷ್ಯ ಪರಿಶುದ್ಧನಾಗ್ತಾನೆ. ದಾಸರಾದವರು ಇದಕ್ಕಿಂತ ಹೆಚ್ಚಿನದನ್ನು ಸಾಧಿಸಬೇಕಾದದ್ದು ಏನು ಉಳಿದಿದೆ ಅಂದ್ರೆ ಸುಮ್ಮನೆ ಪವಿತ್ರ ನಾಮದ ಜಪ. ದಾಸ್ಯ ಭಾವ ನಮಗೆ ಗೊತ್ತಿರುವಂತಹದ್ದು. ಭಗವಂತ ಸ್ವಾಮಿ, ನಾನು ಸೇವಕ. ಈ ಮನೋಭಾವದಲ್ಲಿ ಕಿಂಚಿತ್ತು ಕೂಡ ಸ್ವಾಮಿಯಾಗುವ ಮನೋಭಾವ ಇರೋದಿಲ್ಲ. ಅಂದ್ರೆ ಭಕ್ತರಾದವರು ತಾವು ಭಗವಂತನ ಸೇವಕರು ಅನ್ನೋ ಸ್ಥಾನದಲ್ಲಿ ಬಹಳ ಅಂದ್ರೆ ಯಾವ ಬೇರೆ ಇಚ್ಛೆ ಇಲ್ಲದೆ ದಾಸನಾಗಿ ಉಳಿತಾರೆ. ಶರಣಾಗತಿಯ ವಿಷಯವಾಗಿ ಭಕ್ತಿ ವಿನೋದ್ ಠಾಕೂರ್ ಅವರು ಈ ಹರಿಭಕ್ತಿ ವಿಲಾಸದ ಶ್ಲೋಕ ಅನುಕೂಲಿಸ ಸಂಕಲ್ಪ ಪ್ರಾತಿಕೂಲಿಸ ವರ್ಜನಂ ಇದರಲ್ಲಿ ವರ್ಣನೆ ಮಾಡ್ತಾರೆ. ಆತ್ಮ ನಿಕ್ಷೇಪ ಕಾರ್ಪಣ್ಯ. ಆತ್ಮ ನಿಕ್ಷೇಪ ಅಂದ್ರೆ ನಮ್ಮನ್ನು ನಾವು ಕೃಷ್ಣನಿಗೆ ಅರ್ಪಿಸ್ಕೊಳ್ಳೋದ್ರಲ್ಲಿ ನಾವು ಕಾರ್ಯತಃ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದನ್ನ ಅವರು ಹೇಳ್ತಾರೆ. ದಾಸ್ಯ ಭಾವದಲ್ಲಿರೋ ಭಕ್ತ ಮನೆಯನ್ನೇ ಕೃಷ್ಣನಿಗೆ ಅರ್ಪಿಸಿ ತಾನು ಆ ಮನೆಯ ಸೇವಕ ಅನ್ನೋ ಮನೋಭಾವದಲ್ಲಿ ಜೀವನ ಮಾಡಬೇಕು ಅಂತ. ಇದು ದಾಸ್ಯ ಭಾವ. ದಾಸ್ಯ ಭಾವ
ಅಂದ್ರೆ ಎಲ್ಲವನ್ನೂ ಕೂಡ ಸ್ವಾಮಿಗೆ ಅರ್ಪಿಸೋದು. ಯಾವ ಭಾವದಲ್ಲಿ ಅವನು ಸ್ವಾಮಿ ನಾನು ಸೇವಕ, ಎಲ್ಲವೂ ಅವನ ಸೇವೆಯಲ್ಲಿ ಉಪಯೋಗಿಸಲ್ಪಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಿಸೋದು, ಇದು ದಾಸ್ಯ ಭಾವ. ಹಾಗಾಗಿ ದಾಸನಾದವನು ತನ್ನ ಮನೆಯನ್ನು, ತನ್ನ ಸರ್ವಸ್ವನ್ನು, ಮನೆ, ಕುಟುಂಬ ಎಲ್ಲವನ್ನೂ ಕೂಡ ಕೃಷ್ಣನಿಗೆ ಅರ್ಪಿಸುದು. ಇದು ದಾಸ್ಯ ಭಾವ. ಯಾಮನಾಚಾರ್ಯರು ಸ್ತೋತ್ರ ರತ್ನದಲ್ಲಿ ಇನ್ನೊಂದು ಶ್ಲೋಕವನ್ನು ಬರೆದಿದ್ದಾರೆ. ಅದರ ಅರ್ಥ, ನಿರಂತರವಾಗಿ ನಿನಗೆ ಸೇವೆ ಸಲ್ಲಿಸುವುದರಿಂದ ವ್ಯಕ್ತಿಯು ಎಲ್ಲ ಐಹಿಕ ಕಾಮನೆಗಳಿಂದಲೂ ಮುಕ್ತನಾಗಿ ಸಂಪೂರ್ಣವಾದ ಪ್ರಶಾಂತ ಸ್ಥಿತಿಗೆ ಬರುತ್ತಾನೆ. ನಿರಂತರವಾಗಿ ನಿನಗೆ ಸೇವೆ ಸಲ್ಲಿಸುವುದರಿಂದ ವ್ಯಕ್ತಿಯು ಎಲ್ಲ ಐಹಿಕ ಕಾಮನೆಗಳಿಂದಲೂ ಮುಕ್ತನಾಗಿ ಸಂಪೂರ್ಣವಾದ ಪ್ರಶಾಂತ ಸ್ಥಿತಿಗೆ ಬರುತ್ತಾನೆ. ಹಾಗಾಗಿ ಯಾರಲ್ಲಾದರೂ ಭೌತಿಕ ಆಸೆಗಳು ಇದೆ, ನನ್ನಲ್ಲಿ ನಾನು ಶುದ್ಧ ಹಂತಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಇಲ್ಲಿ ಕೊಟ್ಟಿದ್ದಾರೆ. ನಿರಂತರವಾಗಿ ಕೃಷ್ಣನ ಸೇವಕರಾಗಿ ಉಳಿಬೇಕು, ನಿರಂತರವಾಗಿ. ಅವಾಗ ಏನಾಗತ್ತೆ, ಸಹಜವಾಗಿ ಕಾಲಕ್ರಮೇಣ ಎಲ್ಲ ಐಹಿಕ ಕಾಮನೆಗಳಿಂದಲೂ ವ್ಯಕ್ತಿ ಮುಕ್ತನಾಗಿ ಹೋಗ್ತಾನೆ, ಪ್ರಶಾಂತ ಸ್ಥಿತಿಗೆ ಬರ್ತಾನೆ. ಯಾವಾಗ ನಾನು ನಿನ್ನ ನಿತ್ಯ ದಾಸನಾಗಲಿ, ಇಂತಹ ಪರಿಪೂರ್ಣ ಪ್ರಭುವನ್ನು ಪಡೆದು ಸದಾ ಸಂತೋಷವನ್ನು ಪಡೆಯಲಿ. ಇದು ದಾಸನ ಮನೋಭಾವ. ಇಂತಹ ಸ್ವಾಮಿಗೆ ನಾನು ಸೇವಕನಾಗಬೇಕು. ಯಾವಾಗ ಅವನ ದಾಸನಾಗ್ತೀನಿ ನಾನು, ಯಾವಾಗ ಇಂತಹ ಸ್ವಾಮಿಯನ್ನು ಸಂತೋಷ ಪಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಇದು ದಾಸನ ಮನೋಭಾವ. ರಾಮಾನಂದ ರಾಯರಿಂದ ಇದನ್ನು ಕೇಳಿದ ಪ್ರಭುಗಳು ಮತ್ತೊಂದು ಹೆಜ್ಜೆ ಮುಂದೆ ಹೋಗುವಂತೆ ಮತ್ತೆ ಪ್ರಾರ್ಥಿಸಿದರು. ಚೈತನ್ಯ ಮಹಾಪ್ರಭುಗಳು ಇದರಿಂದನೂ ತೃಪ್ತರಾಗಿಲ್ಲ. ಇನ್ನು ಮುಂದಕ್ಕೆ ಹೋಗಿ ಇನ್ನೇನಾದ್ರೂ ಹೇಳಿ. ಅದಕ್ಕೆ ಉತ್ತರವಾಗಿ ರಾಮಾನಂದ ರಾಯರು ಭ್ರಾತೃತ್ವದಲ್ಲಿ ಕೃಷ್ಣನಿಗೆ ಸಲ್ಲಿಸುವ ಪ್ರೇಮ ಸೇವೆಯು ಅತ್ಯುನ್ನತ ಪರಿಪೂರ್ಣತೆ. ಭ್ರಾತೃತ್ವ, ಇಲ್ಲಿ ಭಾವಾರ್ಥದ ಬರಿತಾ ಇದ್ದಾರೆ. ಎಲ್ಲಿಯವರೆಗೆ ಪ್ರಭು ಮತ್ತು ದಾಸ ಎಂಬ ಸಂಬಂಧದಲ್ಲಿ ಪ್ರಭುವಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸಲಾಗುತ್ತದೆಯೋ ಅಲ್ಲಿಯವರೆಗೆ ಒಂದು ಬಗೆಯ ಭಯವಿರುತ್ತದೆ. ಏಕೆಂದರೆ ಸ್ವ ಆಸಕ್ತಿಯ ನಿಕಟತೆ ಇದ್ದರೂ ದಾಸನು ಸದಾ ಪ್ರಭುವಿಗೆ ಹೆದರುತ್ತಿರುತ್ತಾನೆ. ಈ ಹಂತದಲ್ಲಿ ದಾಸನು ಸದಾ ಪ್ರಭುವಿಗೆ ಹೆದರುತ್ತಿರುತ್ತಾನೆ ಮತ್ತು ಅವನ ಬಗೆಗೆ ಗೌರವದಿಂದಿರುತ್ತಾನೆ. ಭಕ್ತನು ಮತ್ತಷ್ಟು ಪ್ರಗತಿಯನ್ನೇ ಸಾಧಿಸಿದ ಮೇಲೆ ಹೆದರಬೇಕಾದದ್ದು ಏನೂ ಇಲ್ಲ. ಪ್ರಭು ಮತ್ತು ತಾನು ಸಮಾನ ನೆಲೆಯಲ್ಲಿ ಇರುವಂತೆ ಅವನು ಪರಿಗಣಿಸುತ್ತಾನೆ. ಅಂತಹ ಸಮಯದಲ್ಲಿ ಭಕ್ತನಿಗೆ ಪ್ರಭು ಕೃಷ್ಣನು ಒಬ್ಬ ಸ್ನೇಹಿತ ಎಂಬ ಸಂಪೂರ್ಣ ನಂಬಿಕೆ ಇರುತ್ತದೆ. ಭಕ್ತನು ಅವನೊಡನೆ ಸಮಾನ ನೆಲೆಯಲ್ಲಿ ಜೀವಿಸಿದರೆ ಅವನಿಗೆ ಸ್ವಲ್ಪವೂ ಅತೃಪ್ತಿ ಇಲ್ಲ ಎಂದು ತಿಳಿದಿರುತ್ತದೆ. ಈ ತಿಳುವಳಿಕೆಯನ್ನು ವಿಶ್ರಂಭ ಎಂದು ಕರೆಯುತ್ತಾರೆ. ಆದರೆ ಗೌರವಪೂರ್ಣ ನಿಲುವೆಯಿಂದ ರಹಿತವಾಗಿರುವುದು. ಈ ನಿಲುವೆಯನ್ನು ಆಯ್ದುಕೊಂಡಾಗ ಅದು ಸಖ್ಯ ಪ್ರೇಮ ಅಥವಾ ಸ್ನೇಹ ಪೂರ್ಣವಾದ ಭಗವತ್ ಪ್ರೇಮ ಆಗುತ್ತದೆ. ದಾಸ್ಯದಲ್ಲಿ ಸ್ವಲ್ಪ ಭಯ ಇರುತ್ತೆ ಅಂತ, ಭಗವಂತನ ಪ್ರತಿ ಭಯವಿರುತ್ತೆ. ಆದರೆ ಅದಕ್ಕಿಂತ ಸ್ವಲ್ಪ ಮುಂದುವರೆದಾಗ ಈ ಭಯ ಹೋಗಿ ಒಂದು ರೀತಿಯ ಸಮಾನತೆ, ಸಮಾನ ನೆಲೆಯಲ್ಲಿ ಇರುವಂತದ್ದು. ಇದು ಸಖ್ಯ. ಈ ಸಖ್ಯದಲ್ಲಿ ಸೇವಕ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ಮೂರು ರಸಗಳಿಗೂ ಕೂಡ ಆಧಾರ ಅಂದ್ರೆ ದಾಸ್ಯ. ಅಂದ್ರೆ ಸಖ್ಯದಲ್ಲಿರೋ ಭಕ್ತ ಸಖನಾಗಿರೋಕೆ ಯಾಕೆ ಇಚ್ಛೆ ಪಡ್ತಾನೆ, ಆ ರೀತಿಯಲ್ಲಿ ಕೃಷ್ಣನಿಗೆ ಸೇವೆಯನ್ನ ಮಾಡಕ್ಕೆ ಇಚ್ಛೆ ಪಡ್ತಾನೆ. ಹಾಗಾಗಿ ದಾಸ್ಯ ಎಲ್ಲದಕ್ಕೂ ಮೂಲ ಆಧಾರ. ಆದರೆ ದಾಸ್ಯದಲ್ಲಿ ಭಯ ಅನ್ನೋದು, ಹೆದರಿಕೆ ಅನ್ನೋದು ಇರುತ್ತೆ, ಗೌರವ ಅನ್ನೋದು ಇರುತ್ತೆ. ಸಖ್ಯದಲ್ಲಿ ಈ ಹೆದರಿಕೆ ಗೌರವ, ಸ್ವಲ್ಪ ಹೆದರಿಕೆ ಹೊಟ್ಟೋಗುತ್ತೆ, ಗೌರವ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ 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 ಸಂಪೂರ್ಣವಾದ ಸಖ್ಯದಲ್ಲಿ ಸ್ಥಿತನಾಗಿರೋ ಭಕ್ತ ನಾನು ಭಗವಂತ ಇಬ್ರು ಸಮ ಅಂತ ಕಾಣ್ತಾನೆ. ಹಾಗಾಗಿ ವೈಕುಂಠದಲ್ಲಿ ಇದು ಅರ್ಧ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಇರುತ್ತೆ ಇದು ಸಖ್ಯ. ಅಂದ್ರೆ ಇನ್ನೂ ಗೌರವ ಇರುತ್ತೆ ಅದರಲ್ಲಿ.
ಸಂಪೂರ್ಣವಾಗಿ ಗೌರವ ಹೋಗಿರಲ್ಲ. ಗೌರವ ಇಲ್ಲದೆ ಸಮಾನತೆಯ ಒಂದು ಮನೋಭಾವ ಹೆಚ್ಚು ಕಡಿಮೆ ಗೋಲೋಕ ಬೃಂದಾವನದಲ್ಲಿ ಮಾತ್ರ ಸಾಧ್ಯ. ಹ್ಮ್ ಹ್ಮ್ ವಿಶ್ರಂಭ ಅಂದ್ರೆ ಇವಾಗ ಗೌರವಪೂರ್ಣ ಮನೋಭಾವ ಇಲ್ಲ, ಸಮಾನ ಸ್ನೇಹ. ಹ್ಮ್ ಇಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ ಭಾಗವತದ 10ನೇ ಸ್ಕಂದದಿಂದ. ಯಮುನಾ ನದಿಯ ತೀರದಲ್ಲಿ ಕೃಷ್ಣನೊಡನೆ ಊಟಗಳಲ್ಲಿ ಮಗ್ನರಾಗಿರುವ ಗೋಪಾಲ ಬಾಲಕರ ಒಳ್ಳೆಯ ಅದೃಷ್ಟವನ್ನು ಕೊಂಡು ಶುಕಮುನಿಗಳು ಹೀಗೆ ಹೇಳ್ತಾರೆ. ಪ್ರಭುವಿನ ಬ್ರಹ್ಮ ಪ್ರಕಾಶವನ್ನು ಆಸ್ವಾದಿಸುವ ಆತ್ಮ ಸಾಕ್ಷಾತ್ಕಾರದಲ್ಲಿ ಮಗ್ನರಾಗಿರುವವರಾಗಲಿ ಅಥವಾ ದೇವೋತ್ತಮ ಪರಮ ಪುರುಷನನ್ನು ಒಡೆಯನೆಂದು ಅಂಗೀಕರಿಸಿ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿರುವವರಾಗಲಿ ಅಥವಾ ಮಾಯೆಯ ಮುಷ್ಟಿಯಲ್ಲಿರುತ್ತಾ ಪ್ರಭುವು ಒಬ್ಬ ಸಾಧಾರಣ ಮನುಷ್ಯನೆಂದು ಭಾವಿಸುವವರಾಗಲಿ, ಕೆಲವು ಉನ್ನತ ವ್ಯಕ್ತಿಗಳು ಅಪಾರ ಪುಣ್ಯ ಸಂಚಯನ ಮಾಡಿ ಈಗ ಪ್ರಭುವಿನೊಡನೆ ಗೋಪಾಲ ಬಾಲಕರಾಗಿ ಸ್ನೇಹದಿಂದ ಆಟವಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲಾರರು. ಯಾರು ಕೂಡ ಇದನ್ನ ಅಂದ್ರೆ ಯಾರು ಬ್ರಹ್ಮನಲ್ಲಿ ಒಂದಾಗಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಥವಾ ದಾಸ್ಯದಲ್ಲಿರೋರು ಕೂಡ ಅಥವಾ ಇನ್ನೂ ಕೆಳಮಟ್ಟದಲ್ಲಿರೋರು ಯಾರು ಕೂಡ ಕೆಲವು ಉನ್ನತ ವ್ಯಕ್ತಿಗಳು ಈ ರೀತಿ ಭಗವಂತನೊಂದಿಗೆ ಸಮಾನ ಹಂತಕ್ಕೆ ಬರಬಹುದು ಅಂತ ಅವರು ಅರ್ಥ ಮಾಡ್ಕೊಳಕ್ ಹೇಗೆ ಸಾಧ್ಯ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಅವರು ಗೋಪಾಲ ಬಾಲಕರಾಗಿ ಸ್ನೇಹದಿಂದ ಆಟವಾಡುತ್ತಿದ್ದಾರೆ, ಇದು ಹೇಗೆ ಸಾಧ್ಯ ಅನ್ನೋದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಸಾಮಾನ್ಯವಾಗಿ ದೇವರು ಅಂದ್ರೆ ಗೌರವ ಆದರ ಕೃಷ್ಣನ ಆ ಸ್ಥಾನವನ್ನು ಮರೆತು ಕೃಷ್ಣ ಮತ್ತೆ ನಾನು ಸಮಾನ ಅನ್ನೋ ಒಂದು ಮನೋಭಾವ ಹೆಚ್ಚು ಕಡಿಮೆ ಭಕ್ತರಲ್ಲದವ್ರಿಗೂ ಅರ್ಥ ಆಗಲ್ಲ, ದಾಸ್ಯ ಭಾವದಲ್ಲಿ ಮುಕ್ತಿಯನ್ನ ಇಚ್ಛೆ ಪಡ್ತಾ ಇರುವಂತಹ ಜ್ಞಾನಿಗಳಿಗೂ ಅರ್ಥ ಆಗಲ್ಲ, ದಾಸ್ಯ ಭಾವದಲ್ಲಿರೋ ಭಕ್ತರಿಗೂ ಅರ್ಥ ಆಗಲ್ಲ. ಇದು ತುಂಬಾ ವಿಶೇಷವಾದ ಸ್ಥಾನ. ಅದಕ್ಕೆ ಅದು ಕೇವಲ ಗೋಲೋಕದಲ್ಲಿ ಮಾತ್ರ ಸಾಧ್ಯ. ಕೃಷ್ಣನ ಸ್ಥಾನವನ್ನು ಮರೆತು ಕೃಷ್ಣನಿಗೆ ಸೇವೆಯನ್ನ ಮಾಡೋದು, ಕೃಷ್ಣನ ಸರ್ವೋಚ್ಚನ ಸ್ಥಾನವನ್ನು ಮರೆತು ಪರಮ ಪುರುಷನ ಸ್ಥಾನವನ್ನು ಮರೆತು ಕೃಷ್ಣ ನನ್ನ ಸ್ನೇಹಿತ ಅನ್ನೋ ಮನೋಭಾವದಲ್ಲಿ ಕೃಷ್ಣನಿಗೆ ಸೇವೆ ಮಾಡೋದು ಹೆಚ್ಚು ಕಡಿಮೆ ಎಲ್ಲರಿಗೂ ಅರ್ಥವಾಗದೇ ಇರುವಂತಹ ವಿಷಯ. ಅದಕ್ಕೆ ನಾವು ವೈಕುಂಠಕ್ಕಾದ್ರೂ ಹೊಟ್ಟೋಗ್ಬಿಡ್ಬೋದು ಗೌರವ ಆದರಗಳ ಭಕ್ತಿಯಿಂದ. ನಾವೆಲ್ಲರೂ ಭಕ್ತಿ ಮಾಡ್ತಾ ಇದೀವಿ, ಹಾಗಾಗಿ ಅದು ಈ ಒಂದು ಗೌರವ ಆಧಾರಗಳ ಒಂದು ಸ್ತರದ ಮೇಲೆ ಅದು ಇದ್ದು ಸ್ಥಿರವಾಗಿ ನಾವು ಭಕ್ತಿಯನ್ನು ಮಾಡಿದ್ರೆ ವೈಕುಂಠಕ್ಕೆ ಹೊಟ್ಟೋಗ್ಬಿಡ್ಬೋದು, ಅಷ್ಟೊಂದು ಕಷ್ಟ ಅಲ್ಲ. ಆದ್ರೆ ಇದನ್ನ ಮೀರಿ ಗೋಲೋಕಕ್ಕೆ ಹೋಗ್ಬೇಕು ಅಂದ್ರೆ ನಾವು ಕೇವಲ ಪ್ರೀತಿಯ ಪ್ರೇಮದ ಒಂದು ಸ್ತರದ ಮೇಲೆ ಇರ್ಬೇಕು, ಅಲ್ಲಿ ಗೌರವ ಆಧಾರ ಇಲ್ಲ, ಅದು ಕಷ್ಟ. ಅದಕ್ಕೆ ಇನ್ನೂ ಸಾಧನೆಯ ಅವಶ್ಯಕತೆ ಇರುತ್ತೆ. ಯಾಕೆ ಸಾಧನೆಯ ಅವಶ್ಯಕತೆ ಅಂದ್ರೆ ಇನ್ನಷ್ಟು ನಾವು ನಮ್ಮನ್ನ ನಾವು ಸಂಪೂರ್ಣವಾಗಿ ಪರಿಶುದ್ಧಗೊಳಿಸ್ಕೋಬೇಕು. ಎಷ್ಟು ಪರಿಶುದ್ಧರಾಗ್ಬೇಕು ನಾವು ಅಂದ್ರೆ ಕೃಷ್ಣ ದೇವರು ಅನ್ನೋದನ್ನೇ ಮರೆಯೋ ಅಷ್ಟು ಪರಿಶುದ್ಧರಾಗ್ಬೇಕು. ವಿಚಿತ್ರ ಇದು, ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಹಾಗಾಗಿ ಬೇರೆ ಸಂಪ್ರದಾಯಗಳಲ್ಲಿ ಹೆಚ್ಚು ದಾಸ್ಯದಲ್ಲೇ ಹೆಚ್ಚು ಭಕ್ತಿ ನಡೆಯೋದು, ಸಖ್ಯಾನೇ ಅರ್ಥ ಆಗಲ್ಲ ಎಷ್ಟೊಂದು ಸಂಪ್ರದಾಯಗಳಲ್ಲಿ. ಇನ್ನೂ ಉನ್ನತ ರಸಗಳು ಇನ್ನೂ ಬಹಳ ಕಠಿಣ. ಪ್ರಭುಗಳು ಹೇಳಿದರು, ಈ ಮಾತು ಬಹಳ ಚೆನ್ನಾಗಿದೆ, ಆದರೆ ದಯವಿಟ್ಟು ಇನ್ನಷ್ಟು ಮುಂದಕ್ಕೆ ಹೋಗಿ. ಆಗ ರಾಮಾನಂದರಾಯರು ಉತ್ತರಿಸಿದರು, ಮಾತಾಪಿತೃಗಳ ಸಂಬಂಧದಲ್ಲಿ ಪ್ರಭುವಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸುವುದು ಅತ್ಯುನ್ನತ ಸಾಧನೆ ಅಂತ. ರಾಮಾನಂದರಾಯರು ಮುಂದುವರಿಸಿದರು, ಅಂದಕ್ಕಿಮ್ಮಕರೋದ್ ಬ್ರಹ್ಮನ್ ಶ್ರೇಯ ಏವಾಂ ಮಹೋದಯಂ ಯಶೋದಾ ವಾ ಮಹಾಭಾಗ ಪಪೌ ಯಸ್ಯಾಃ ತನಂ ಹರಿಹಿ. ಓ ಬ್ರಾಹ್ಮಣ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ತನ್ನ ಮಗನಾಗಿ ಪಡೆಯಲು ನಂದಮಹಾರಾಜನು ಏನು ಪುಣ್ಯ
ಮಾಡಿರಬೇಕು. ಪರಾತ್ಪರನಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅವಳನ್ನು ಅಮ್ಮ ಎಂದು ಕರೆದು ಸ್ತನಪಾನ ಮಾಡಬೇಕಾದರೆ ಯಶೋಧ ಮಾತೆ ಏನು ಪುಣ್ಯ ಮಾಡಿರಬೇಕು. ಮುಕ್ತಿದಾತನಾದ ಶ್ರೀಕೃಷ್ಣನು ಯಶೋಧಾ ಮಾತೆಗೆ ನೀಡಿದ ಕೃಪೆಯು ಬ್ರಹ್ಮನಿಗಾಗಲಿ ಶಿವನಿಗಾಗಲಿ ಅಥವಾ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿನ ವಕ್ಷದಲ್ಲಿ ಸದಾ ನೆಲೆಸಿರುವ ಐಶ್ವರ್ಯ ದೇವತೆಗಾಗಲಿ ಲಭಿಸಲಿಲ್ಲ. ಯಶೋಧ ಮಾತೆಯು ಕೃಷ್ಣನು ಹಗ್ಗದಿಂದ ಕಟ್ಟಲು ಪ್ರಯತ್ನಿಸಿ ಸಾಧ್ಯವಾಗದೆ ಕೈ ಚೆಲ್ಲಿದಾಗ ಕೃಷ್ಣನು ಅವಳಿಂದ ಕಟ್ಟಿಸಿಕೊಳ್ಳಲು ಸಮ್ಮತಿಸುತ್ತಾನೆ. ಶುಕುಮುನಿಗಳು ಕೃಷ್ಣ ಲೀಲೆಗಳನ್ನು ಕುರಿತು ಪರೀಕ್ಷಿತ ಮಹಾರಾಜನಿಗೆ ನಿರೂಪಿಸುವಾಗ ಆಡಿದ ಇನ್ನೊಂದು ಮೆಚ್ಚು ನುಡಿ ಇದು. ಜುಕದೇವ ಗೋಸ್ವಾಮಿ ಹೇಳ್ತಾರೆ, ಯಾರಿಗೂ ಕೂಡ ಇಂಥ ಕೃಪೆ ಲಭ್ಯವಾಗಿಲ್ಲ. ಯಾರು ಕಟ್ಟಕ್ಕಾಗತ್ತೆ ಭಗವಂತನ? ಬ್ರಹ್ಮನೂ ಸಾಧ್ಯ ಇಲ್ಲ, ಶಿವನೂ ಸಾಧ್ಯ ಇಲ್ಲ, ಯಾರು ಸಾಧ್ಯ ಇಲ್ಲ. ಯಾರಿಗೂ ಕಟ್ಟಕ್ಕಾಗಲ್ಲ. ಕೇವಲ ಯಶೋಧ ಮಾತೆಗೆ ಮಾತ್ರ ಆಗುತ್ತೆ. ಎಷ್ಟು ಉತ್ಕೃಷ್ಟವಾದ ಭಕ್ತಿಯ ಹಂತ ನೋಡಿ. ಪ್ರಭುಗಳು ಹೇಳಿದರು, ನಿಮ್ಮ ನುಡಿಗಳು ಒಂದಾದ ಮೇಲೆ ಒಂದರಂತೆ ನಿಶ್ಚಯವಾಗಿ ಉತ್ತಮವಾಗುತ್ತಿವೆ. ಆದರೆ ಇವೆಲ್ಲವನ್ನೂ ಮೀರಿಸಿದಂತಹ ಲೋಕೋತ್ತರವಾದ ರಸ ಹೊಂದಿದೆ, ಅತ್ಯುನ್ನತವಾದ, ಅದನ್ನು ಕುರಿತು ಹೇಳಿ. ಸಂಪೂರ್ಣ ಭಕ್ತರಲ್ಲಿ ಹುಡುಕಿದ್ರು ಕೂಡ ನಾವು ವಾತ್ಸಲ್ಯ ತನಕನೂ ಬಂದ್ಬಿಡ್ಬೋದು. ವಲ್ಲಭ ಸಂಪ್ರದಾಯದಲ್ಲಿ ವಾತ್ಸಲ್ಯ ಭಾವದಲ್ಲಿ ಕೃಷ್ಣನ ಲಡ್ಡು ಗೋಪಾಲ್ ಆಗಿ ಅವರು ಆರಾಧನೆ ಮಾಡ್ತಾರೆ. ದಾಸ್ಯ ಅರ್ಥ ಆಗತ್ತೆ, ಸಖ್ಯ ಅರ್ಥ ಆಗಲ್ಲ, ವಾತ್ಸಲ್ಯ ಇನ್ನೂ ಅರ್ಥ ಆಗಲ್ಲ. ಇವಾಗ ಚೈತನ್ಯ ಮಹಾಪ್ರಭುಗಳು ಇದರಿಂದಾನು ತೃಪ್ತರಾಗಿಲ್ಲ, ಇನ್ನೂ ಹೇಳ್ತಾ ಇದ್ರೆ ಇನ್ನೂ ಮುಂದೆ ಹೇಳು, ಇನ್ನೂ ಹೇಳ್ಬೇಕಾಗಿರೋ ವಿಷಯ ಇದೆ, ಹೇಳು. ಅದಕ್ಕೆ ರಾಮಾನಂದ ರಾಯರು ಉತ್ತರಿಸಿದರು, ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಅತ್ಯುನ್ನತವಾದ ಸ್ಥಾನವೆಂದರೆ ಕೃಷ್ಣನ ಬಗೆಗಿನ ಮಧುರ ಪ್ರೇಮ. ಕಾಂತ ಪ್ರೇಮ ಇದಕ್ಕೆ ಹೆಸರು. ಕಾಂತ ಪ್ರೇಮ ಸರ್ವಸಾಧ್ಯ ಸಾರ. ಕಾಂತ ಪ್ರೇಮ ಭಾವಾರ್ಥ. ಸಾಮಾನ್ಯವಾಗಿ ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಒಡೆತನದ ನಿಕಟತೆ ಇರುವುದಿಲ್ಲ. ದಾಸ್ಯ ಪ್ರೇಮದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಭ್ರಾತೃ ಸಂಬಂಧದಲ್ಲಿ ವಾತ್ಸಲ್ಯದ ಹೆಚ್ಚಳದಲ್ಲಿ ಕೊರತೆ ಇದೆ, ವಾತ್ಸಲ್ಯ ಇರೋದಿಲ್ಲ. ಮಾತಾಪಿತೃಗಳ ಸಂಬಂಧದಲ್ಲಿ ವಾತ್ಸಲ್ಯವು ಹೆಚ್ಚಾಗಿದ್ದರೂ ಸಂಪೂರ್ಣ ಸ್ವಾತಂತ್ರ್ಯದ ಕೊರತೆ ಇದೆ. ಆದರೆ ವ್ಯಕ್ತಿಯು ಕೃಷ್ಣನ ಮಧುರ ಪ್ರೇಮಿಯಾದರೆ ಬೇರೆ ಸಂಬಂಧಗಳಲ್ಲಿರುವ ಕೊರತೆಗಳೆಲ್ಲ ಸಂಪೂರ್ಣವಾಗಿ ಅಭಿವ್ಯಕ್ತವಾಗುತ್ತವೆ. ದಾಂಪತ್ಯದ ಹಂತದಲ್ಲಿ ದೇವೋತ್ತಮನನ್ನು ಕುರಿತ ಪ್ರೇಮದಲ್ಲಿ ಯಾವುದರ ಕೊರತೆಯೂ ಇರುವುದಿಲ್ಲ. ಈ ಶ್ಲೋಕದ ಸಾರಾಂಶವೆಂದರೆ ದೇವೋತ್ತಮನನ್ನು ಕುರಿತ ಮಾತಾಪಿತೃ ಪ್ರೇಮವು ನಿಶ್ಚಯವಾಗಿಯೂ ಭ್ರಾತೃ ಪ್ರೇಮಕ್ಕಿಂತ ಉನ್ನತವಾದುದು. ದಾಂಪತ್ಯ ಪ್ರೇಮವು ಅದಕ್ಕಿಂತ ಉನ್ನತವಾದುದು. ಚೈತನ್ಯ ಮಹಾಪ್ರಭುಗಳು ಇನ್ನೂ ಮುಂದಕ್ಕೆ ಹೋಗಬೇಕೆಂದು ರಾಮಾನಂದ ರಾಯರನ್ನು ಪ್ರಾರ್ಥಿಸಿದಾಗ ಅವರು ಮಧುರ ಸಂಬಂಧದ ಬಿಂದುವಿಗೆ ಬಂದರು. ಅದು ದಿವ್ಯ ಪ್ರೇಮದ ಅತ್ಯುನ್ನತ ಪರಿಪೂರ್ಣತೆ ಹಂತ. ಸೊ ದಾಸ್ಯದಲ್ಲಿ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇದೆ, ಅಂದ್ರೆ ಭಯ ಅನ್ನೋ ಒಂದು ಇದು. ಸಖ್ಯದಲ್ಲಿ ವಾತ್ಸಲ್ಯ ಇಲ್ಲ. ವಾತ್ಸಲ್ಯದಲ್ಲಿ ವಾತ್ಸಲ್ಯ ಎಷ್ಟು ಹೆಚ್ಚಾಗಿದ್ರು ಕೂಡ ಸ್ವಾತಂತ್ರ್ಯದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸ್ವಾತಂತ್ರ್ಯದ ಕೊರತೆ. ಆದರೆ ವ್ಯಕ್ತಿಯು ಕೃಷ್ಣನ ಮಧುರ ಪ್ರೇಮಿಯಾದರೆ ಅದರಲ್ಲಿ ಯಾವ ಕೊರತೆಯೂ ಇಲ್ಲ. ಕಾಂತ ಕಾಂತ ದಾಂಪತ್ಯ ಪ್ರೇಮ. ಪ್ರಭು ಶ್ರೀಕೃಷ್ಣನು ಗೋಪಿಯರೊಡನೆ ರಾಸಲೀಲೆಯಲ್ಲಿ ನರ್ತಿಸುತ್ತಿರುವಾಗ ತನ್ನ ಬಾಹುಗಳಿಂದ ಅವರ ಕುತ್ತಿಗೆಯನ್ನು ಸುತ್ತುವರಿದು ಆಲಂಗಿಸುತ್ತಿದ್ದನು. ಈ ದಿವ್ಯ ಕೃಪೆಯನ್ನು ಐಶ್ವರ್ಯ ದೇವತೆಯಾಗಲಿ ಅಥವಾ ಸ್ವರ್ಗಲೋಕದ ಸ್ತ್ರೀಯರಿಗಾಗಲಿ ಅನುಗ್ರಹಿಸಿಲ್ಲ. ಸ್ವರ್ಗಲೋಕದ ಸ್ತ್ರೀಯರ ದೇಹಕಾಂತಿ ಮತ್ತು ಸೌರಭವು ಕಮಲ ಪುಷ್ಪದ ಸೌಂದರ್ಯ ಮತ್ತು ಸೌರಭವನ್ನು ಹೋಲುತ್ತವೆ. ಅಂತಹ ಸುಂದರ ಸ್ತ್ರೀಯರು ಕೂಡ ಎಂದೂ ಇಂತಹ ಅನುಗ್ರಹವನ್ನು ಕಲ್ಪಿಸಿಕೊಳ್ಳಲಾರರು. ಇನ್ನು ಐಹಿಕ ಲೆಕ್ಕದಲ್ಲಿ ಅಪ್ರತಿಮ ಸುಂದರಿಯರಾಗಿರಬಹುದಾದ ಲೌಕಿಕ ಸ್ತ್ರೀಯರನ್ನು ಕುರಿತು ಹೇಳುವುದೇನು? ಮತ್ತೆ ಓದ್ತಾ ಇದ್ದೀನಿ. ಪ್ರಭು ಶ್ರೀಕೃಷ್ಣನು ಗೋಪಿಯರೊಡನೆ ರಾಸಲೀಲೆಯಲ್ಲಿ ನರ್ತಿಸುತ್ತಿರುವಾಗ ತನ್ನ ಬಾಹುಗಳಿಂದ ಅವರ ಕುತ್ತಿಗೆಯನ್ನು ಸುತ್ತುವರಿದು ಆಲಂಗಿಸುತ್ತಿದ್ದನು. ಈ ದಿವ್ಯ ಕೃಪೆಯನ್ನು ಐಶ್ವರ್ಯ ದೇವತೆಗಾಗಲಿ ಅಥವಾ ಸ್ವರ್ಗಲೋಕದ ಸ್ತ್ರೀಯರಿಗಾಗಲಿ ಅನುಗ್ರಹಿಸಲಾಗಲಿಲ್ಲ. ಐಶ್ವರ್ಯ ದೇವತೆ ಲಕ್ಷ್ಮೀದೇವಿಗೂ ಕೂಡ ಈ ಕೃಪೆ ಇಲ್ಲ.
ಸ್ವರ್ಗಲೋಕದ ಸ್ತ್ರೀಯರಿಗೂ ಇಲ್ಲ. ಸ್ವರ್ಗಲೋಕದ ಸ್ತ್ರೀಯರ ದೇಹಕಾಂತಿ ಮತ್ತು ಸೌರಭವು ಕಮಲ ಪುಷ್ಪದ ಸೌಂದರ್ಯ ಮತ್ತು ಸೌರಭವನ್ನು ಹೋಲುತ್ತವೆ. ಅಂತಹ ಸುಂದರ ಸ್ತ್ರೀಯರು ಕೂಡ ಎಂದೂ ಇಂತಹ ಅನುಗ್ರಹವನ್ನು ಕಲ್ಪಿಸಿಕೊಳ್ಳಲಾರರು. ಇನ್ನು ಐಹಿಕ ಲೆಕ್ಕದಲ್ಲಿ ಅಪ್ರತಿಮ ಸುಂದರಿಯರಾಗಿರಬಹುದಾದ ಲೌಕಿಕ ಸ್ತ್ರೀಯರನ್ನು ಕುರಿತು ಹೇಳುವುದೇನು? ಭಾವಾರ್ಥ: ಕೃಷ್ಣನಿಂದ ಗೋಪಿಯರಿಗೆ ಒಂದು ಸಂದೇಶವನ್ನು ನೀಡಲು ಶ್ರೀ ವೃಂದಾವನಕ್ಕೆ ಬಂದ ಉದ್ಧವನು ಹೇಳಿದ ಶ್ಲೋಕ ಇದು. ಇವಾಗ ಉದ್ಧವನ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಉದ್ಧವ ಯಾರು? ಉದ್ಧವ ಜ್ಞಾನ ಭಕ್ತ ಅಂದ್ರೆ ಸಂಪೂರ್ಣ ಜ್ಞಾನವನ್ನ ತಿಳಿದಿರೋನು. ಅವನು ಅವನಿಗೆ ವಿಶೇಷ ಕೃಪೆಯನ್ನ ಕೊಡೋ ಉದ್ದೇಶದಿಂದ ಕೃಷ್ಣ ಅವನನ್ನ ಗೋಪಿಯರ ಬಳಿಗೆ ತನ್ನ ಸಂದೇಶವನ್ನ ನೀಡೋದಕ್ಕೆ ಕಳಿಸ್ತಾನೆ. ಏನು ಕೃಪೆ? ಜ್ಞಾನದ ಹಂತದಲ್ಲಿರೋನು ಈ ದ್ವಾರಕೆಯ ಭಕ್ತಿ ಗೌರವ ಆಧಾರದ ಮೇಲೆ ಇರುವಂತಹದ್ದು. ಆದ್ರೆ ಕೃಷ್ಣನ ಬಹಳ ನಿಕಟ ಸೇವಕ ಭಕ್ತ ಉದ್ಧವ. ಹಾಗಾಗಿ ಅವನಿಗೆ ಗೋಪಿಯರ ಪ್ರೇಮ ಏನು ಅನ್ನೋದನ್ನ ತೋರಿಸೋ ಉದ್ದೇಶ ಕೃಷ್ಣನಿಗಿತ್ತು. ಹಾಗಾಗಿ ಅವನು ಉದ್ಧವನನ್ನ ವ್ರಜ ಭೂಮಿಗೆ ಕಳಿಸ್ತಾನೆ, ಎಲ್ಲಾ ವ್ರಜವಾಸಿಗಳನ್ನ ಭೇಟಿ ಮಾಡಕ್ಕೆ, ಮತ್ತೆ ತನ್ನ ಸಂದೇಶವನ್ನು ಅವರಿಗೆ ಕೊಡೋದಕ್ಕೆ. ಉದ್ಧವ ಎಲ್ಲಾ ವ್ರಜವಾಸಿಗಳನ್ನು ನೋಡ್ತಾನೆ. ಅವರ ಪ್ರೇಮವನ್ನ ತಿಳ್ಕೊಂಡು ಅವನಿಗೆ ಅಚ್ಚರಿ ಆಗೋಗುತ್ತೆ. ಹೇಗೆ ಸಾಧ್ಯ? ಇಂತಹ ಪ್ರೇಮ ಹೇಗೆ ಸಾಧ್ಯ? ಸಖ್ಯ ಭಾವ, ವಾತ್ಸಲ್ಯ ಭಾವ ಎಲ್ಲವನ್ನು ನೋಡ್ತಾನೆ. ಆದ್ರೆ ಅಂತಿಮವಾಗಿ ಅವನು ಗೋಪಿಯರೊಂದಿಗೆ ಮಾತನಾಡಿದಾಗ, ವಿಶೇಷವಾಗಿ ರಾಧಾರಾಣಿಯೊಂದಿಗೆ ಆ ಉನ್ಮತ್ತತೆ, ಹುಚ್ಚುತನ, ರಾಧಾರಾಣಿ ಆ ಸ್ತರದಲ್ಲಿ ಅವಳ ಪ್ರೇಮವನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗುದ. ಮತ್ತೆ ಗೋಪಿಯರ ಪ್ರೇಮವನ್ನು ಅಷ್ಟೇ ನೋಡಿ ಅಂತಿಮವಾಗಿ ಅವನು ಬೃಹಸ್ಪತಿಯ ಶಿಷ್ಯ, ಅಂತಹ ಸಕಲ ಜ್ಞಾನವನ್ನು ಹೊಂದಿರುವವನು ಕೊನೆಗೆ ಹೇಳ್ತಾನೆ, ಈ ಗೋಪಿಯರ ಪಾದದ ಸ್ಪರ್ಶ, ಅವರ ಪಾದಗಳು, ನನ್ನ ಪಾದ ಪದ್ಮಗಳು ನನ್ನ ತಲೆಯ ಮೇಲೆ ನನಗೆ ಸಿಗಬೇಕು, ಅದೇ ನನಗೆ ಎಲ್ಲಕ್ಕಿಂತ ದೊಡ್ಡ ಅನುಗ್ರಹ. ಹಾಗಾಗಿ ನಾನು ಈ ವೃಂದಾವನದಲ್ಲಿ ಎಲ್ಲೋ ಒಂದ್ ಕಡೆ ಹುಲ್ಕಡ್ಡಿಯಾಗಿ ಜನ್ಮ ಪಡಿಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಎಷ್ಟು ಅತ್ಯುತ್ಕೃಷ್ಟವಾದ ಹಂತ ಈ ಗೋಪಿಯರ ಪ್ರೇಮ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈ ಒಂದು ಅನುಗ್ರಹವನ್ನು ಕೃಷ್ಣನ ಬೇರೆ ಅವತಾರ ರೂಪಗಳು ಇದು ಯಾವುದಕ್ಕೂ ಹೋಲ್ಸಕ್ಕೆ ಆಗಲ್ಲ. ಸ್ವಯಂ ಕೃಷ್ಣನ ವೃಂದಾವನ ಲೀಲೆಗಳನ್ನು ಬೇರೆ ಯಾವ ಲೀಲೆಯೊಂದಿಗೂ ಹೋಲಿಸಕ್ಕಾಗುದಿಲ್ಲ. ಅಷ್ಟು ಅತ್ಯುತ್ಕೃಷ್ಟವಾದದ್ದು, ಅಷ್ಟು ಶ್ರೇಷ್ಠವಾದದ್ದು. ಹಾಗಾಗಿ ಅದಕ್ಕೆ ಪ್ರವೇಶ ಕೂಡ ಲಕ್ಷ್ಮೀ ದೇವಿಗೆ ಪ್ರವೇಶ ಸಿಗ್ಲಿಲ್ಲ ಕೃಷ್ಣನ ರಾಸಲೀಲೆ. ಯಾಕಂದ್ರೆ ಲಕ್ಷ್ಮೀ ದೇವಿ ತನ್ನ ಐಶ್ವರ್ಯ ಪೂರಿತ ಸ್ಥಾನದಲ್ಲೇ ಅವಳು ನಾರಾಯಣನಿಗೆ ಸೇವೆಯನ್ನ ಮಾಡಬೇಕು ಅನ್ನೋ ಇಚ್ಛೆ ಇದ್ದಿದ್ರಿಂದ ಐಶ್ವರ್ಯ ಭಾವವನ್ನ ಹೊತ್ಕೊಂಡು ನಾವು ವೃಂದಾವನಕ್ಕೆ ಹೋಗಕ್ಕಾಗೋದಿಲ್ಲ. ಹಾಗಾಗಿ ಅವಳಿಗೆ ಪ್ರವೇಶನೇ ಸಿಗ್ಲಿಲ್ಲ. ಅದಕ್ಕೆ ಇಲ್ಲಿ ಶುಕದೇವ ಗೋಸ್ವಾಮಿ ಹೇಳ್ತಾ ಇದಾರೆ, ಹೇಗೆ ಇನ್ನು ಬೇರೆಯವ್ರಿಗೆ ಸಿಗೋಕೆ ಹೇಗೆ ಸಾಧ್ಯ? ಉದ್ಧವ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಸಿಗೋಕೆ ಹೇಗೆ ಸಾಧ್ಯ? ಅಷ್ಟು ಅತ್ಯುತ್ಕೃಷ್ಟವಾದ ಹಂತ ಇದು. ಮತ್ತೆ ನಾವು ಇದನ್ನ ತಪ್ಪು ತಿಳಿಬಾರ್ದು. ಕೃಷ್ಣ ಗೋಪಿಯರ ಕತ್ತನ್ನ ಹಿಡ್ಕೊಂಡ ಅಥವಾ ಅವರನ್ನ ಅಲಂಘಿಸದ ಅಂದ್ರೆ ನಾನು ಮುಂಚೆನೆ ಚರ್ಚೆ ಮಾಡಿದ್ದೀನಿ. ರಾಧಾರಾಣಿ ಸ್ವಯಂ ಕೃಷ್ಣನ ದೇಹದ ಎಡಭಾಗದಿಂದ ಬಂದಿರುವಂತವಳು. ಗೋಪಿಯರೆಲ್ಲರೂ ಅವಳ ವಿಸ್ತರಣೆ ಅಷ್ಟೇ. ಸೊ ಹಾಗಾಗಿ ಕೃಷ್ಣ ಹೆಚ್ಚು ಕಡಿಮೆ ತನ್ನನ್ನು ತಾನೇ ಆಲಂಘಿಸ್ಕೊಂಡಂಗೆ. ಅದು ಸಂಪೂರ್ಣ ಸೃಷ್ಟಿಗೆ ಸಂಬಂಧಿತವಾಗಿ ಇದೇ ಸತ್ಯ. ಯಾಕಂದ್ರೆ ಎಲ್ಲವೂ ಕೂಡ ಕೃಷ್ಣನಿಂದ ಬಂದಿರೋದು. ಹಾಗಾಗಿ ಈ ಭೌತಿಕ ಜಗತ್ತಿನ ಪ್ರಭುಪಾದರು ಬರೀತಾರೆ, ಯಾರೂ ಪ್ರಕೃತಿ ಇಲ್ವೇ ಇಲ್ಲ, ಯಾರು ಪುರುಷರು ಇಲ್ವೇ ಇಲ್ಲ, ಎಲ್ಲರೂ ಪ್ರಕೃತಿ. ಅಂದ್ರೆ ಎಲ್ಲರೂ ಕೃಷ್ಣನಿಂದ ಆನಂದಿಸಲ್ಪಡ್ಬೇಕು ಅನ್ನೋದೇ ಆ ಕಾರಣಕ್ಕಾಗಿ ಸೃಷ್ಟಿ ಆಗಿರುವಂತವ್ರು ಎಲ್ಲರೂ. ಆದ್ರೆ ಭೌತಿಕವಾಗಿ ನಾವು ಏನೋ ಒಂದು ಪುರುಷ ದೇಹ, ಒಂದು ಸ್ತ್ರೀ ದೇಹ, ಒಂದು ವಿವಾಹ ಆಯ್ತು, ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ಜೊತೆಗೆ ಒಂದು ಸಂಬಂಧವನ್ನ ಹೊಂದಿರೋದು ಅಂದ್ರೆ ಅದು ಹೆಚ್ಚು ಕಡಿಮೆ ಅದು ಇಂದ್ರಿಯ ಭೋಗಾನೆ. ಹಾಗಾಗಿ
ನಿಜವಾಗಿಯೂ ನಮಗೆ ಯಾರನ್ನು ಆಲಂಗಿಸುವ ಅಧಿಕಾರ ಇಲ್ಲ, ಕೇವಲ ಕೃಷ್ಣನಿಗೆ ಮಾತ್ರ ಇರೋದು ಆ ಅಧಿಕಾರ. ಸೊ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಬಹಳ ಆಳವಾದ ಜೀವನ ಸತ್ಯ ಇದು. ಇದು ನಿಜವಾದ ತತ್ವ. ಹಾಗಾಗಿ ಎಷ್ಟೊಂದು ಬೇರೆ ಸಂಪ್ರದಾಯಗಳಲ್ಲಿ ಈ ಮಾಧುರ್ಯ ತನಕ ಬರಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ರಾಧಾರಾಣಿ ಅರ್ಥ ಆಗಲ್ಲ. ರಾಧಾರಾಣಿಯ ಸ್ಥಾನವನ್ನ ವಿವರಿಸಕ್ ಆಗದೆ ಇರೋದ್ರಿಂದ ಅವರು ಈ ಮಾಧುರ್ಯ ರಸಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಾಧುರ್ಯ ರಸದಲ್ಲಿ ಇವಾಗ ಮುಂದೆ ರಾಮಾನಂದ ರಾಯರು ಹೇಳ್ತಾರೆ, ಇವಾಗ ಸ್ವಕೀಯ ಪರಕೀಯ, ಸ್ವಕೀಯವನ್ನಾದ್ರೂ ಅರ್ಥ ಮಾಡ್ಕೋಬಹುದು, ಪರಕೀಯವನ್ನಂತೂ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಹಾಗಾಗಿ ಇಲ್ಲೂ ಅಷ್ಟೇ, ಭಕ್ತರಿಗೆ ಪರಕೀಯ ಅರ್ಥ ಆಗ್ಲಿಲ್ಲ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ಸಮಯ ತಗೊಳತ್ತೆ. ನಿಧಾನಕ್ಕೆ ಆ ಪರಿಶುದ್ಧತೆ ಬರ್ಬೇಕು. ಕೃಷ್ಣನನ್ನ ಪರಿಶುದ್ಧ ದೃಷ್ಟಿಕೋನದಿಂದ ನೋಡೋ ಹಂತಕ್ಕೆ ಬಂದಾಗ ನಮಗೆ ಈ ಯಾವ ವಿಷಯದಲ್ಲೂ ಯಾವ ತಪ್ಪು ಇಲ್ಲ, ಅಥವಾ ಇದರಲ್ಲಿ ಆಶ್ಚರ್ಯವಾಗುವಂತಹ ಯಾವ ವಿಷಯವೂ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಅದಕ್ಕೆ ಇವತ್ತಿನ ನಮ್ಮ ಪರಿಶುದ್ಧತೆ ಹಂತದಲ್ಲಿ ನಮಗೆ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಆಗ್ಬೇಕಾದ್ರೆ ಆಗತ್ತೆ, ಯಾವಾಗ ಆಗ್ಬೇಕು ಆಗತ್ತೆ. ಇನ್ನೊಂದು ಶ್ಲೋಕ. ಅವರ ವಿರಹ ಭಾವನೆಯಿಂದಾಗಿ ಪ್ರಭು ಕೃಷ್ಣನು ಪೀತಾಂಬರಧಾರಿಯಾಗಿ ಹೂಮಾಲೆಯನ್ನು ಧರಿಸಿ ಗೋಪಿಯರ ನಡುವೆ ಪ್ರತ್ಯಕ್ಷನಾದ. ಅವನ ಕಮಲದಂತಹ ಮುಖದಲ್ಲಿ ಮಂದಹಾಸವಿತ್ತು. ಅವನು ಸಾಕ್ಷಾತ್ ಮನ್ಮಥನ ಮನಸ್ಸನ್ನೇ ಆಕರ್ಷಿಸುವಂತಿದ್ದನು. ದಾಸನತ್ಯವು ನಡೆಯುತ್ತಿರುವಾಗ ಕೃಷ್ಣನು ಇದ್ದಕ್ಕಿದ್ದಂತೆ ಮಾಯವಾದ. ಅವನ ವಿರಹದಿಂದ ಗೋಪಿಯರು ಭಾವಪರವಶರಾದರು. ಅವರ ಗಾಢ ಪ್ರೇಮದಿಂದಾಗಿ ಕೃಷ್ಣನು ಮತ್ತೆ ಕಾಣಿಸಿಕೊಳ್ಳಬೇಕಾಯಿತು. ಕೃಷ್ಣ ಮತ್ತೆ ಕಾಣಿಸಿಕೊಂಡ, ಅದೊಂದೇ ಅಲ್ಲ, ಆಯ್ತು, ಗೋಪಿಯರ ಮುಂದೆ ಸುಮ್ಮನೆ ಹಾಸ್ಯ ಮಾಡೋ ಉದ್ದೇಶದಿಂದ ಅವನು ನಾರಾಯಣ ರೂಪವನ್ನು ಪ್ರದರ್ಶಿಸ್ತಾನೆ, 4 ಕೈಗಳ ವಿಷ್ಣು ರೂಪವನ್ನು ಪ್ರದರ್ಶಿಸ್ತಾನೆ. ಗೋಪಿಯರು ಅವಾಗ ಹತ್ರ ಬಂದು ನಮಸ್ಕಾರ ಮಾಡ್ಬಿಟ್ಟು ನಮ್ಮ ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ. ಅವರು ಆ ನಾರಾಯಣನ ರೂಪದಿಂದ ಆಕರ್ಷಿತರಾಗ್ಲಿಲ್ಲ. ಆಯ್ತು ಸರಿ, ಗೋಪಿಯರು ಆ ಕಡೆ ಹೋಗ್ತಾರೆ. ಇನ್ನು ರಾಧಾರಾಣಿ ಬರ್ತಾ ಇರ್ತಾಳೆ. ರಾಧಾರಾಣಿಯನ್ನ ದಿಗ್ಭ್ರಮೆಗೊಳಿಸೋಣ ಅನ್ಬಿಟ್ಟು ಕೃಷ್ಣ ಚತುರ್ಭುಜ ರೂಪವನ್ನು ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ. ಅದೇ ರಾಧಾರಾಣಿಯ ಪ್ರೇಮ ಎಷ್ಟು ಗಾಢವಾದದ್ದು ಅಂದ್ರೆ, ಕೃಷ್ಣನಿಗೆ ತನ್ನ ಚತುರ್ಭುಜ ರೂಪವನ್ನು ಉಳಿಸ್ಕೊಳ್ಳೋ ಒಂದು ಶಕ್ತಿನೂ ಇಲ್ಲ. ಸಹಜವಾಗಿ ಅವನು ತನ್ನ 2 ಕೈಗಳ ರೂಪಕ್ಕೆ ಬಂದ್ಬಿಡ್ತಾನೆ. ಅಂದ್ರೆ ಇನ್ನು ರಾಧಾರಾಣಿಯ ಪ್ರೇಮ ಎಷ್ಟು ಪರಿಶುದ್ಧವಾದದ್ದು, ಯಾಕೆಂದ್ರೆ ಅದು ಕೇವಲ ಕೃಷ್ಣನಿಗೋಸ್ಕರ ಮಾತ್ರ ಇರೋದದು. ಕೃಷ್ಣ ಆಮೇಲೆ ಉದ್ಧವನ ಹತ್ರ ಈ ಸಂದೇಶವನ್ನು ಕಳಿಸಿದಾಗ ಹೇಳ್ತಾನೆ, ಆ ಕೃಷ್ಣ ಏನು ಸರ್ವವ್ಯಾಪಿ, ಎಲ್ಲ ಜ್ಞಾನ ಅವರಿಗೆ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರೋದು ಕೃಷ್ಣ. ಅವನ ಕುರಿತಾದ ಭಗವತ್ ತತ್ವ ವಿಜ್ಞಾನ ಅವರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ನನ್ನ ಕೃಷ್ಣ ಎಲ್ಲಿ ಅಷ್ಟೇ. ಅಂತಹ ಪರಿಶುದ್ಧವಾದ ಪ್ರೇಮ. ಅದಕ್ಕೆ ನಾನು ಎಷ್ಟೊಂದ್ ಸತಿ ಹೇಳ್ತಾ ಇರ್ತೀನಿ, ಸುಮ್ನೆ ಅರ್ಜೆಂಟ್ ಮಾಡ್ಕೊಂಡು ಯಾವುದೋ ಶ್ರೀ ವಿಗ್ರಹಗಳನ್ನ ಆಚರಣೆ ಮಾಡ್ಕೊಂಡು ಯಾವ ರಸದ ಒಂದು ಅರಿವಿನ ಹಂತಕ್ಕೆ ಬಂದಿಲ್ಲ. ಸುಮ್ನೆ ಯಾವ್ದೋ ಶ್ರೀ ವಿಗ್ರಹ ಎಲ್ಲೋ ವೃಂದಾವನಕ್ಕೆ ಹೋದ್ವಿ, ಮಾಯಾಪುರಕ್ಕೆ ಹೋದ್ವಿ, ಏನೋ ತಗೊಂಡ್ ಬಂದ್ವಿ, ಏನೋ ಆರಾಧನೆ ಮಾಡಕ್ ಶುರು ಮಾಡಿದ್ವಿ, ನಮ್ಮ ಭಕ್ತಿಯನ್ನ ನಾವೇ ಒಂದು ರೀತಿಯಲ್ಲಿ ಕುಂಠಿತಗೊಳಿಸ್ಕೋತೀವಿ. 2 ಕಾರಣಗಳಿಂದ. ಒಂದು, ನಮ್ಗೆ ನಮ್ಮ ರಸವೇ ಗೊತ್ತಿಲ್ಲ. ಎರಡನೇದು, ಈ ಶ್ರೀ ವಿಗ್ರಹ ಆರಾಧನೆ ಮಾಡೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲದೆ ತಪ್ಪುಗಳನ್ನ ಮಾಡಿ, ಸೇವಾ ಅಪರಾಧಗಳನ್ನ ಮಾಡಿ ಭಕ್ತಿಯಲ್ಲಿ ಮುಂದುವರಿಯೋದು ಕೂಡ ಕಷ್ಟ ಮಾಡ್ಕೊಂಡ್ಬಿಡ್ತಾ ಇದೀವಿ. ಶ್ರೀ ವಿಗ್ರಹಗಳ ಆರಾಧನೆಯನ್ನ ಮನೆಯಲ್ಲಿ ಮಾಡಬೇಕು ಅಂದ್ರೆ ಗುರುಗಳ ಅನುಮತಿ ಇರ್ಬೇಕು. ನೇರ ಅಂದ್ರೆ ಏನ್ ಹೇಳ್ತಾರದು, ಇವಾಗ ಯಾರೋ ಗುರುಗಳ ಪ್ರತಿನಿಧಿ ಅಂತ ನಿಂತಿರ್ತಾರೆ, ಅವ್ರು ಕೊಡೋದಲ್ಲ, ನೇರವಾಗಿ ಗುರುಗಳೇ ಅನುಮತಿ ಕೊಡ್ಬೇಕು. ಅವಾಗ ಮಾತ್ರ ಮನೆಯಲ್ಲಿ ಶ್ರೀ ವಿಗ್ರಹ ಆರಾಧನೆ ಆಗಕ್ಕೆ ಸಾಧ್ಯ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ತರ ಮಿಶ್ರಣವು ನಡೀತಾ ಇದೆ. ಹಾಗಾಗಿ ಅಟ್ಲೀಸ್ಟ್ ಇಲ್ಲಿ ಶ್ರವಣ ಮಾಡ್ತಾ ಇರೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಶ್ರೀ ವಿಗ್ರಹ ಆರಾಧನೆ ಮನೆಯಲ್ಲಿ ಮಾಡುವಂತದ್ದು ಬಹಳ ಕಠಿಣವಾದದ್ದು. ಮತ್ತೆ ಅದಕ್ಕೆ ಮಾಡ್ಬೇಕು ಅಂದ್ರೆ ಗುರುಗಳ ಒಂದು ಅನುಮತಿ ಇರಬೇಕು, ಸುಮ್ಮನೆ ನಾವು ಮಾಡಂಗಿಲ್ಲ. ಅದು ಕೂಡ ಮುಖ್ಯವಾದ ವಿಷಯ. ಪ್ರಭು ಕೃಷ್ಣನ ಅನುಗ್ರಹವನ್ನು ಸಂಪಾದಿಸಲು ನಾನಾ ಬಗೆಯ ಸಾಧನೆಗಳು ಮತ್ತು ಪ್ರಕ್ರಿಯೆಗಳು ಇವೆ. ಎಲ್ಲ ದಿವ್ಯ ಪ್ರಕ್ರಿಯೆಗಳನ್ನು ತುಲನಾತ್ಮಕ ಮಹತ್ವದ ದೃಷ್ಟಿಕೋನದಿಂದ ಅಧ್ಯಯನ ಮಾಡಲಾಗುವುದು.
ಒಬ್ಬ ನಿರ್ದಿಷ್ಟ ಭಕ್ತನು ಪ್ರಭುವಿನೊಡನೆ ಯಾವ ಸಂಬಂಧವನ್ನು ಹೊಂದಿದ್ದಾನೆಯೋ ಅದು ಅವನ ಪಾಲಿಗೆ ಅತ್ಯುತ್ತಮ. ಆದರೆ ನಾವು ಎಲ್ಲಾ ವಿವಿಧ ವಿಧಾನಗಳನ್ನು ನಿಷ್ಪಕ್ಷಪಾತವಾಗಿ ಅಧ್ಯಯನ ಮಾಡಿದರೆ ಪ್ರೇಮದ ಶ್ರೇಣಿಯಲ್ಲಿ ಮೇಲು ಮಟ್ಟದ್ದು ಕೆಳಮಟ್ಟದ್ದು ಕಂಡು ಬರುತ್ತದೆ. ಭಕ್ತನಿಗೆ ಕೇಳಿದ್ರೆ ಎಲ್ಲ ಇಲ್ಲ ನನ್ನದೇ ಶ್ರೇಷ್ಠ, ನನ್ನದೇ ಅತ್ಯುತ್ತಮ ಭಕ್ತಿ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ನಾವು ನಿಷ್ಪಕ್ಷಪಾತಿಗಳಾಗಿ ನೋಡಿದಾಗ ಮೇಲ್ಮಟ್ಟ ಭಕ್ತಿ ಇದೆ, ಕೆಳಮಟ್ಟದ ಭಕ್ತಿ ಇದೆ. ಒಂದಕ್ಕಿಂತ ಮಿಗಿಲಾಗಿ ಇನ್ನೊಂದರಲ್ಲಿ ನಾನಾ ರುಚಿಗಳಲ್ಲಿ ಅಧಿಕತಮವಾದ ಪ್ರೇಮವು ಅನುಭವಕ್ಕೆ ಬರುತ್ತದೆ. ನಾನಾ ರುಚಿಗಳಲ್ಲಿ ಅಧಿಕತಮವಾದ ಪ್ರೇಮ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಆದರೆ ಅತ್ಯುನ್ನತ ರುಚಿಯನ್ನು ಹೊಂದಿರುವ ಪ್ರೇಮವೆಂದರೆ ಕ್ರಮೇಣ ವಿಕಸಿತಗೊಂಡು ಮಾಧುರ್ಯ ಪ್ರೇಮದಲ್ಲಿ ಅಭಿವ್ಯಕ್ತಿಗೊಳ್ಳುವ ಕಾಮನೆಯಾಗಿದೆ. ಮಾಧುರ್ಯ ರಸದಲ್ಲಿ ಇರೋ ಪ್ರೇಮವೇ ಅತ್ಯುನ್ನತ ರುಚಿಯನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಇದು ರಸ ಅಂದ್ರೆ ರುಚಿ. ಕೃಷ್ಣ ಈ ಭಕ್ತಿಯಿಂದ ಅವನು ಸಂತೋಷವನ್ನ ಪಡಿತಾ ಇದ್ದಾನೆ. ಆ ಭಕ್ತಿಯ ಪರಾಕಾಷ್ಠೆ, ಎಲ್ಲಕ್ಕಿಂತ ಅತ್ಯುನ್ನತವಾದ ರುಚಿ ಇರೋದು ಮಾಧುರ್ಯ ಪ್ರೇಮದಲ್ಲಿ. ಭಕ್ತಿ ರಸಾಮೃತ ಸಿಂಧುವಿನ ಒಂದು ಶ್ಲೋಕ ಇದು. ದಿವ್ಯ ರಸಗಳಲ್ಲಿ ಆರಂಭದವುಗಳಿಂದ ಅನಂತರದವುಗಳವರೆಗೆ ಕ್ರಮೇಣವಾದ ಬೆಳವಣಿಗೆ ಇದೆ. ಮುಂದಿನ ಪ್ರತಿಯೊಂದು ರಸದಲ್ಲೂ ಹಿಂದಿನ ರಸಗಳ ಗುಣಗಳು ಎರಡರಿಂದ ಮೂರಾಗಿ ಮುಂದಕ್ಕೆ ಸಂಪೂರ್ಣ 5 ಗುಣಗಳವರೆಗೆ ಅಭಿವ್ಯಕ್ತವಾಗಿವೆ. ಅಂದ್ರೆ ದಾಸ್ಯದಲ್ಲಿರೋ ಎಲ್ಲಾ ರಸಗಳು, ಎಲ್ಲಾ ರುಚಿ ಏನಿದೆಯೋ ಅದು ಸಖ್ಯದಲ್ಲಿದೆ. ಸಖ್ಯದಲ್ಲಿರುವಂಥದ್ದು ಎಲ್ಲವೂ ಕೂಡ ವಾತ್ಸಲ್ಯದಲ್ಲಿದೆ. ವಾತ್ಸಲ್ಯದಲ್ಲಿರೋದು ಎಲ್ಲವೂ ಕೂಡ ಮಾಧುರ್ಯದಲ್ಲಿದೆ. ಹಾಗಾಗಿ ಮಾಧುರ್ಯ ಎಲ್ಲಾ ರಸಗಳನ್ನು, ಎಲ್ಲಾ ತರಹದ ರುಚಿಯನ್ನು ಒಳಗೊಂಡಿರುವಂತಹ ಸರ್ವಶ್ರೇಷ್ಠ ಭಕ್ತಿಯ ಮಾರ್ಗ. ಗುಣಗಳು ಹೆಚ್ಚಾದಂತೆ ಪ್ರತಿಯೊಂದು ರಸದಲ್ಲೂ ರುಚಿಯೂ ಹೆಚ್ಚಾಗುತ್ತದೆ. ಆದ್ದರಿಂದ ಶಾಂತರಸ, ಸಖ್ಯರಸ ಮತ್ತು ವಾತ್ಸಲ್ಯ ರಸಗಳಲ್ಲಿ ಕಂಡುಬರುವ ಗುಣಗಳು ಎಲ್ಲ ಮಾಧುರ್ಯ ರಸದಲ್ಲಿ ಅಭಿವ್ಯಕ್ತವಾಗಿವೆ. ಐಹಿಕ ಧಾತುಗಳಲ್ಲಿ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ ಇರುವ ಗುಣಗಳು ಒಂದಾದ ಮೇಲೊಂದಂತೆ ಕ್ರಮೇಣ 1, 2, 3 ಈ ಕ್ರಮದಲ್ಲಿ ಹೆಚ್ಚುತ್ತಾ ಹೋಗಿ ಕೊನೆಯ ಹಂತದಲ್ಲಿ ಭೂಮಿಯಲ್ಲಿ ಎಲ್ಲಾ 5 ಗುಣಗಳು ಸಂಪೂರ್ಣವಾಗಿ ಕಾಣುತ್ತವೆ. ಪ್ರಭು ಕೃಷ್ಣನ ಪಾದ ಕಮಲಗಳನ್ನು ಸಂಪೂರ್ಣವಾಗಿ ಸೇರುವುದು ದೇವೋತ್ತಮನನ್ನು ಕುರಿತ ಪ್ರೇಮದಿಂದ ಸಾಧ್ಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಮಾಧುರ್ಯ ರಸದಿಂದ ಸಾಧ್ಯವಾಗಿದೆ. ಪ್ರಭು ಕೃಷ್ಣನು ದಿಟವಾಗಿಯೂ ಈ ಬಗೆಯ ಪ್ರೇಮದಿಂದ ಭಕ್ತನ ಅಧೀನನಾಗುತ್ತಾನೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ಬೇರೆ 2 ರಸದಲ್ಲೂ ಅಧೀನನಾಗ್ತಾನೆ, ಆದ್ರೆ ವಿಶೇಷವಾಗಿ ಇದರಲ್ಲಿ ಅಂತ ಇದ್ದಾರೆ. ಭಾವಾರ್ಥ: ಮಾಧುರ್ಯ ಪ್ರೇಮದ ಅತ್ಯುನ್ನತ ಗುಣವನ್ನು ವಿವರಿಸುವುದಕ್ಕಾಗಿ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಐಹಿಕ ಧಾತುಗಳಾದ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿಯ ಉದಾಹರಣೆಯನ್ನು ಕೊಡುತ್ತಾರೆ. ಆಕಾಶದಲ್ಲಿ ಶಬ್ದದ ಗುಣವಿದೆ. ಹಾಗೆ ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ ಗುಣಗಳಿವೆ. ಇದು ಸೃಷ್ಟಿ. ಕೊನೆಗೆ ಭೂಮಿಯಲ್ಲಿ 5 ಗುಣಗಳು ಇವೆ. ಏನು? ಶಬ್ದ, ಸ್ಪರ್ಶ, ರೂಪ, ರುಚಿ, ಗಂಧ. ಆಕಾಶದ ಗುಣವು ಎಲ್ಲದರಲ್ಲೂ ಇರುವುದನ್ನು ಗಮನಿಸಬಹುದು. ಎಂದರೆ ವಾಯು, ಅಗ್ನಿ, ಜಲ ಮತ್ತು ಭೂಮಿಗಳು. ಓಕೆ. ಮಾಧುರ್ಯ ರಸವು ಶೃಂಗಾರ ರಸ ಎಂದು ಪ್ರಸಿದ್ಧವಾಗಿದೆ. ಮಾಧುರ್ಯ ರಸವೆಂಬ ಸಂಪೂರ್ಣ ಪ್ರೇಮ ಸೇವೆಯನ್ನು ಸಲ್ಲಿಸಿದರೆ ಪರಮಪ್ರಭು ಭಕ್ತನ ಅಧೀನನಾಗಿರಲು ಸಂಪೂರ್ಣವಾಗಿ ಒಪ್ಪುತ್ತಾನೆ ಎನ್ನುವುದು ಭಾಗವತದ ನಿರ್ಣಯವಾಗಿದೆ. ಮಾಧುರ್ಯ ರಸದ ಅತ್ಯುನ್ನತ ರೂಪವು ಶ್ರೀಮತಿ ರಾಧಾರಾಣಿಯಿಂದ ಪ್ರತಿನಿಧಿಸಲ್ಪಟ್ಟಿದೆ. ಆದ್ದರಿಂದ ರಾಧಾಕೃಷ್ಣರ ಲೀಲೆಗಳಲ್ಲಿ ಕೃಷ್ಣನು ಸದಾ ಶ್ರೀಮತಿ ರಾಧಾರಾಣಿಯ ಪ್ರಭಾವಕ್ಕೆ ಮಣಿಯುತ್ತಿರುವುದನ್ನು ನೋಡಬಹುದು. ಓಕೆ. ಪ್ರಭು ಕೃಷ್ಣನು ಗೋಪಿಯರಿಗೆ ಹೇಳಿದ, ನನ್ನನ್ನು ಪಡೆಯುವ ವಿಧಾನವೆಂದರೆ ನನಗೆ ಪ್ರೇಮ ಸೇವೆಯನ್ನು ಸಲ್ಲಿಸುವುದು. ಅದೃಷ್ಟವಶಾತ್ ನೀವೆಲ್ಲ ಅದರಲ್ಲಿ ಆಗಲೇ ತೊಡಗಿದ್ದೀರಿ. ನನಗೆ ಸೇವೆ ಸಲ್ಲಿಸುವ ಜೀವಿಗಳು ಆಧ್ಯಾತ್ಮಿಕ ಲೋಕಕ್ಕೆ ವರ್ಗಾಂತರ ಹೊಂದಿ ಜ್ಞಾನ ಮತ್ತು ಆನಂದಗಳಿಂದ ಕೂಡಿದ ಅವರ ಜೀವನವನ್ನು ಪಡೆಯಲು ಅರ್ಹರಾಗುತ್ತಾರೆ. ಪ್ರೇಮ ಸೇವೆಯೇ ಅತ್ಯುತ್ಕೃಷ್ಟವಾದದ್ದು. ಅದರಲ್ಲಿ ನೀವು ಆಗಲೇ ತೊಡಗಿದ್ದೀರಾ ಅಂತ ಕೃಷ್ಣ ಗೋಪಿಯರಿಗೆ ಹೇಳ್ತಾ ಇದ್ದಾನೆ. ಪ್ರಭು ಕೃಷ್ಣನು ಎಲ್ಲಾ ಕಾಲಕ್ಕೂ ಒಂದು ದೃಢವಾದ ಭರವಸೆಯನ್ನು ನೀಡಿದ್ದಾನೆ. ವ್ಯಕ್ತಿಯವನಿಗೆ ಸೇವೆ ಸಲ್ಲಿಸಿದರೆ ಅದಕ್ಕೆ ಅನುಗುಣವಾಗಿ ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯಲ್ಲಿ ಸಮಾನ ಪ್ರಮಾಣದ ಯಶಸ್ಸನ್ನು ಅವನಿಗೆ ಅನುಗ್ರಹಿಸುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ತತೈವ ಭಜಾಮ್ಯಹಂ. ಭಕ್ತರು ಯಾವ ರೀತಿಯಲ್ಲಿ ಭಕ್ತಿಯನ್ನು ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಕೃಷ್ಣ ಪ್ರತಿಸ್ಪಂದಿಸ್ತಾನೆ. ಮಧುರ ರಸದಲ್ಲಿರುವ ಭಕ್ತಿ ಸೇವೆಗೆ ಅನುಗುಣವಾಗಿ ಪ್ರಭು ಕೃಷ್ಣನು ಪ್ರತಿಕ್ರಿಯಿಸಲಾರ
ಆದ್ದರಿಂದ ಅವನು ಯಾವಾಗಲೂ ಅಂತ ಭಕ್ತರಿಗೆ ಋಣಿಯಾಗಿರುತ್ತಾನೆ ಎಂದು ಭಾಗವತದಲ್ಲಿ ಹೇಳಲಾಗಿದೆ. ಭಾಗವತದ ಶ್ಲೋಕ: ಪ್ರಭು ಕೃಷ್ಣನು ರಾಸಲೀಲೆಯಿಂದ ಮಾಯವಾದ ಕಾರಣದಿಂದಾಗಿ ಗೋಪಿಯರು ಅಸಂತುಷ್ಟಿಯಿಂದ ಭಾವೋದ್ವೇಗಕ್ಕೆ ಒಳಗಾದರು. ಆಗ ಪ್ರಭು ಕೃಷ್ಣನು ಅವರೆಡೆಗೆ ಮರಳಿ ಬಂದು ಹೀಗೆ ಹೇಳಿದ: ನನ್ನ ಪ್ರೀತಿಯ ಗೋಪಿಯರೇ, ನಮ್ಮ ಮಿಲನವು ಖಂಡಿತವಾಗಿಯೂ ಎಲ್ಲಾ ಐಹಿಕ ಕಾಲುಷ್ಯಗಳಿಂದಲೂ ಮುಕ್ತವಾದದ್ದು. ನೋಡಿ, ಮೊದಲು ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ, ಇದರಲ್ಲಿ ಯಾವ ಭೌತಿಕ ಮಾಲಿನ್ಯವೂ ಇಲ್ಲ. ನನ್ನನ್ನು ಹುಡುಕುವುದಕ್ಕಾಗಿ ನೀವು ಸಂಸಾರ ಬಂಧನವನ್ನೇ ಕಡಿದು ಹಾಕಿದ್ದೀರಿ. ನಿಮ್ಮ ಈ ಋಣವನ್ನು ಜನ್ಮ ಜನ್ಮಾಂತರಗಳಲ್ಲೂ ನಾನು ತೀರಿಸಲಾರೆ ಎಂದು ಒಪ್ಪಿಕೊಳ್ಳುತ್ತೇನೆ. ತತ್ಫಲವಾಗಿ ನಿಮ್ಮ ಋಣವನ್ನು ತೀರಿಸಲಾರೆ. ಆದ್ದರಿಂದ ಈ ವಿಷಯದಲ್ಲಿ ನಿಮ್ಮ ಸಾಧು ಕೃತ್ಯಗಳಿಂದಲೇ ದಯವಿಟ್ಟು ಸಂತುಷ್ಟರಾಗಿ. ಇವಾಗ ಬೇರೆ ಭಕ್ತಿಯ ಯಾವ ಒಂದು ಮಟ್ಟದಲ್ಲೂ ಕೂಡ ಕೃಷ್ಣ ಈ ಶ್ಲೋಕವನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ: ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತೈವ ಭಜಾಮ್ಯಹಂ. ಯಾರು ನನಗೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರ್ತಾರೋ ಅದಕ್ಕೆ ಅನುಗುಣವಾಗಿ ನಾನು ಪ್ರತಿಕ್ರಿಯಿಸ್ತೀನಿ. ಆದ್ರೆ ಇಲ್ಲಿ ಗೋಪಿಯರ ಭಕ್ತಿಗೆ ಸಂಬಂಧಿತವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲು ನಮ್ಮ ಪ್ರೀತಿಯಲ್ಲಿ ಏನು ಇದರಲ್ಲಿ ಯಾವ ಕಾಲುಷ್ಯವೂ ಇಲ್ಲ, ಭೌತಿಕ ಕಾಲುಷ್ಯವೂ ಇಲ್ಲ. ಎರಡನೇದು, ನೀವು ನನ್ನನ್ನ ಹುಡುಕೋಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನು ತ್ಯಜಿಸಿದ್ದೀರಿ. ಸಂಸಾರ ಬಂಧನವನ್ನೇ ಕಡ್ದಾಕಿದ್ದೀರಿ. ಇದು ಬಹಳ ಕಷ್ಟ. ಈ ಋಣವನ್ನ ನಾನ್ ತೀರ್ಸಕ್ಕಾಗಲ್ಲ. ಜನ್ಮ ಜನ್ಮಾಂತರಗಳಲ್ಲೂ ನಾನು ತೀರ್ಸಕ್ಕಾಗಲ್ಲ. ಹಾಗಾಗಿ ನೀವು ಏನು ಭಕ್ತಿಯನ್ನ ಮಾಡ್ತಾ ಇದ್ದೀರೋ ಅದರಿಂದಲೇ ನೀವು ಸಂತುಷ್ಟರಾಗಿ. ನನ್ನಿಂದ ಏನು ಅಪೇಕ್ಷೆ ಪಡಬೇಡಿ, ಯಾಕಂದ್ರೆ ನಾನು ಏನು ಕೊಡೋದಕ್ಕೆ ಆಗೋದಿಲ್ಲ. ನೋಡಿ ಎಂತಹ ಪ್ರೇಮ ಕೃಷ್ಣನಿಗೆ. ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಕೃಷ್ಣನ ಹತ್ರ ಏನೂ ಇಲ್ಲ, ಕೃಷ್ಣನ ಶಕ್ತಿ ಇಲ್ಲ. ಸರ್ವಶಕ್ತನಾದ ಭಗವಂತ ಒಂದು ರೀತಿಯಲ್ಲಿ ಸೋಲೊಪ್ಕೊಂಡು ಗೋಪಿಯರಿಗೆ ಹೇಳ್ತಾ ಇದ್ದಾನೆ, ನೀವು ಏನು ಒಳ್ಳೆ ಕಾರ್ಯ ಈ ಪ್ರೀತಿಯನ್ನು ತೋರ್ತಾ ಇದ್ದೀರೋ ಅದರಿಂದಲೇ ನೀವು ಸಂತುಷ್ಟರಾಗಿ. ನಾನ್ ನಿಮಗೆ ಯಾವ ರೀತಿಯಲ್ಲೂ ಪ್ರತಿಕ್ರಿಯಿಸಕ್ಕಾಗೋದಿಲ್ಲ. ಕೃಷ್ಣನ ಅನುಪಮವಾದ ಚೆಲುವೇ ದೇವೋತ್ತಮನ ಪ್ರೀತಿಯಲ್ಲಿ ಅತ್ಯುನ್ನತವಾದ ಮಾಧುರ್ಯವಾಗಿದೆ. ಆದರೂ ಕೂಡ ಗೋಪಿಯರ ಸಂಘದಲ್ಲಿದ್ದಾಗ ಅವನ ಮಾಧುರ್ಯವು ಅನಂತವಾಗಿ ವರ್ಧಿಸುತ್ತದೆ. ತತ್ಫಲವಾಗಿ ಗೋಪಿಯರೊಡನೆ ಕೃಷ್ಣನ ಪ್ರೇಮದ ವಿನಿಮಯವು ಭಗವತ್ ಪ್ರೇಮದ ಅತ್ಯುನ್ನತ ಸಿದ್ಧಿಯಾಗಿದೆ. ಹೇಳ್ತಾ ಇದಾರೆ ಕೃಷ್ಣನ ಸೌಂದರ್ಯ. ಈ ಕೃಷ್ಣನ ಸೌಂದರ್ಯ ಏನಿದೆಯೋ ಅದು ಚೆಲುವೆ ದೇವೋತ್ತಮನ ಪ್ರೀತಿಯಲ್ಲಿ ಅತ್ಯುನ್ನತವಾದ ಮಾಧುರ್ಯ. ಅದೇ ದೇವೋತ್ತಮನ ಪ್ರೀತಿಯಲ್ಲಿ ಅತ್ಯುನ್ನತವಾದ ಮಾಧುರ್ಯ ಅಥವಾ ಸಿಹಿಯಾದ ವಸ್ತು ಏನು ಅಂದ್ರೆ ಕೃಷ್ಣನ ಸೌಂದರ್ಯ. ಕೃಷ್ಣನ ಸೌಂದರ್ಯವೇ ಈ ಮಾಧುರ್ಯದ ಒಂದು ಮೂಲ ವಿಷಯ, ಕೃಷ್ಣನ ಸೌಂದರ್ಯ. ಆದರೆ ಗೋಪಿಯರ ಸಂಘದಲ್ಲಿದ್ದಾಗ ಅವನ ಮಾಧುರ್ಯವು ಅನಂತವಾಗಿ ವರ್ಧಿಸುತ್ತದೆ. ಕೃಷ್ಣ ಆಗಲೇ ಬಹಳ ಸುಂದರಾಂಗ. ಆ ಸೌಂದರ್ಯದಿಂದಾಗಿಯೇ ಈ ಮಧುರ ರಸ ಇಷ್ಟು ರಸಭರಿತವಾಗಿರೋದು ಅಥವಾ ರುಚಿಕರವಾಗಿರೋದು. ಆದ್ರೆ ಅವನ ಸೌಂದರ್ಯ ಗೋಪಿಯರ ಸಂಘದಲ್ಲಿದ್ದಾಗ ಆ ಸೌಂದರ್ಯ ಇನ್ನೂ ಹೆಚ್ಚಾಗತ್ತಂತೆ. ತತ್ಫಲವಾಗಿ ಗೋಪಿಯರೊಡನೆ ಕೃಷ್ಣನ ಪ್ರೇಮದ ವಿನಿಮಯವು ಭಗವತ್ ಪ್ರೇಮದ ಅತ್ಯುನ್ನತ ಸಿದ್ಧಿಯಾಗಿದೆ. ಅವನ ಸೌಂದರ್ಯವೇ ಹೆಚ್ಚಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಗೋಪಿಯರ ಉಪಸ್ಥಿತಿ. ಗೋಪಿಯರು ಇದ್ದಾರೆ. ಇದರ ಬಗ್ಗೆ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ 3ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ, ಮೊದಲನೇ ಆದಿಲೀಲೆಯಲ್ಲಿ. ಗೋಪಿಯರ ಉದ್ದೇಶ ಏನು? ಕೃಷ್ಣ ಸಂತೃಪ್ತನಾಗ್ಬೇಕು, ಬೇರೆ ಏನು ಉದ್ದೇಶ ಇಲ್ಲ ಗೋಪಿಯರಿಗೆ. ಹಾಗಾಗಿ ಗೋಪಿಯರು ತಮ್ಮನ್ನ ತಾವು ಸುಂದರವಾಗಿ ಅಲಂಕರಿಸಿಕೊಳ್ಳೋದು, ಅವರು ಮಾಡೋ ಎಲ್ಲಾ ಕಾರ್ಯಗಳಲ್ಲೂ ಉದ್ದೇಶ ಒಂದೇ, ಕೃಷ್ಣನ ಸಂತೃಪ್ತಿ. ಆದ್ರೆ ಕೃಷ್ಣ ಗೋಪಿಯರ ಸಂಪರ್ಕಕ್ಕೆ ಬಂದಾಗ ಅವರ ಸೇವೆಯಿಂದಾಗಿ ಅವನ ಆಗಲೇ ಕೊನೆ ಇಲ್ಲದಂತಹ ಅವನ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತದೆ. ಕೊನೆ ಇಲ್ಲದಂತಹ ಅವನ ಪ್ರೀತಿ ಹೆಚ್ಚಾಗತ್ತೆ, ಎಲ್ಲ ಹೆಚ್ಚಾಗತ್ತೆ. ಅಂದ್ರೆ ಗೋಪಿಯರ ಪ್ರೇಮವೇ ಅದಕ್ಕೆ ಕಾರಣ. ಗೋಪಿಯರ ಪ್ರೇಮದ ಉದ್ದೇಶ ಏನು? ಕೃಷ್ಣನ ಸಂತೃಪ್ತಿ. ಅವರಿಗೆ ಕೃಷ್ಣನನ್ನ ಸಂತೃಪ್ತಿ ಪಡಿಸ್ಬೇಕು. ಅದಕ್ಕೆ ಬಹಳ ಆಳವಾದ ವಿಷಯ ಇದು.
ಇವಾಗ ಕೃಷ್ಣನನ್ನ ಸಂತೃಪ್ತಿ ಪಡಿಸೋದಕ್ಕೆ ಗೋಪಿಯರು ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಆ ಭಕ್ತಿಯ ಮೂಲ ಕೃಷ್ಣನ ಸೌಂದರ್ಯ. ಇವಾಗ ಆ ಭಕ್ತಿ ಎಷ್ಟು ಹೆಚ್ಚಾದ್ರೂ ಕೃಷ್ಣನ ಸಂತೋಷ ಅಷ್ಟು ಹೆಚ್ಚಾಗತ್ತೆ. ಆ ಭಕ್ತಿ ಹೆಚ್ಚಾಗಕ್ಕೆ ಕೃಷ್ಣನ ಸೌಂದರ್ಯವೂ ಹೆಚ್ಚಾಗ್ಬೇಕು. ಅವಾಗ ಗೋಪಿಯರ ಭಕ್ತಿಯೂ ಹೆಚ್ಚಾಗತ್ತೆ. ಸೊ ಹೀಗೆ ಗೋಪಿಯರ ಸಂಪರ್ಕದಲ್ಲಿ ಕೃಷ್ಣನ ಸೌಂದರ್ಯ ಬಹಳ ಹೆಚ್ಚಾಗತ್ತೆ. ಆ ಸೌಂದರ್ಯ ಹೆಚ್ಚಾಗೋದ್ರಿಂದ ಗೋಪಿಯರ ಪ್ರೀತಿ ಹೆಚ್ಚಾಗತ್ತೆ. ಗೋಪಿಯರ ಪ್ರೀತಿ ಹೆಚ್ಚಾಗೋದ್ರಿಂದ ಕೃಷ್ಣ ಇನ್ನಷ್ಟು ಸಂತೃಪ್ತಿಯನ್ನು ಹೊಂತಾನೆ. ಹೀಗೆ ಕೊನೆ ಇಲ್ಲದೆ ಇದು ಹೆಚ್ಚಾಗ್ತಾ ಹೋಗುತ್ತೆ. ಭಾವಾರ್ಥ: ದೇವೋತ್ತಮನ ಮಾಧುರ್ಯ ರಸದಲ್ಲಿ ಕೃಷ್ಣ ಮತ್ತು ಅವನ ಭಕ್ತರು ಪರಿಪೂರ್ಣವಾಗಿ ನಿಕಟವಾಗುತ್ತಾರೆ. ಬೇರೆ ರಸಗಳಲ್ಲಿ ಪ್ರಭು ಮತ್ತು ಅವನ ಭಕ್ತರು ದಿವ್ಯಾನಂದವನ್ನು ಇಷ್ಟು ಪರಿಪೂರ್ಣತೆಯಿಂದ ಆಸ್ವಾದಿಸುವುದಿಲ್ಲ. ಮುಂದಿನ ಶ್ಲೋಕ ಈ ಸಂಗತಿಯನ್ನು ವಿಶದೀಕರಿಸುತ್ತದೆ. ದೇವೋತ್ತಮ ಪರಮಪುರುಷನು ದೇವಕಿಯ ಪುತ್ರನಾದರೂ ಎಲ್ಲಾ ಬಗೆಯ ಸೌಂದರ್ಯಗಳ ನಿಧಿ. ಗೋಪಿಯರ ಸಂಘದಲ್ಲಿದ್ದಾಗ ಅವನು ಇನ್ನೂ ಸುಂದರವಾಗಿ ಕಾಣುತ್ತಾನೆ. ಏಕೆಂದರೆ ಅವನು ಆಗ ಚಿನ್ನ ಮತ್ತು ರತ್ನಗಳನ್ನು ಕೂಡಿಸಿದ ಆಭರಣದಲ್ಲಿ ಮರಕತ ಮಣಿಯಂತೆ ಕಾಣುತ್ತಾನೆ. ಅವನ ಸೌಂದರ್ಯ ಇನ್ನೂ ಸುಂದರವಾಗಿ ಕಾಣ್ತಾನೆ ಅವನು. ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿದರು: ಇದು ನಿಶ್ಚಯವಾಗಿ ಪರಿಪೂರ್ಣತೆಯ ತುದಿ. ಆದರೆ ದಯವಿಟ್ಟು ನನ್ನಲ್ಲಿ ಕರುಣೆ ತೋರಿ ಇನ್ನೂ ಏನಾದರೂ ಹೆಚ್ಚಾಗಿದ್ದರೆ ತಿಳಿಸಿ. ರಾಮಾನಂದರಾಯರು ಉತ್ತರಿಸಿದರು: ಭಕ್ತಿ ಸೇವೆಯ ಈ ಪರಿಪೂರ್ಣ ಹಂತದಿಂದ ಮುಂದಕ್ಕೆ ವಿಚಾರಿಸುವಂತಹವರನ್ನು ಯಾರನ್ನು ಈ ಐಕ ಜಗತ್ತಿನಲ್ಲಿ ಈ ದಿನದವರೆಗೆ ನಾನು ತಿಳಿದಿಲ್ಲ. ಗೋಪಿಯರ ಪ್ರೇಮ ಪ್ರಸಂಗಗಳಲ್ಲಿ ಕೃಷ್ಣನನ್ನು ಕುರಿತ ಶ್ರೀಮತಿ ರಾಧಾರಾಣಿಯ ಪ್ರೇಮವು ಅತ್ಯುನ್ನತವಾದದ್ದು. ದಿಟ್ಟದಲ್ಲಿ ಶ್ರೀಮತಿ ರಾಧಾರಾಣಿಯ ಮಹಿಮೆಗಳನ್ನು ಎಲ್ಲಾ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲೂ ಬಹಳ ಗೌರವದಿಂದ ವರ್ಣಿಸಲಾಗಿದೆ. ಹೇಯವಾಗಿ ಅಲ್ಲ, ತುಚ್ಛವಾಗಿ ಅಲ್ಲ, ಬಹಳ ಗೌರವದಿಂದ ವರ್ಣಿಸಲಾಗಿದೆ. ಯಾಕಂದ್ರೆ ನಿಜವಾಗ್ಲೂ ತತ್ವವನ್ನ ತಿಳ್ಕೊಂಡಿರೋರು ಅವರಿಗೆ ರಾಧಾರಾಣಿಯ ಸ್ಥಾನ ಏನು ಅನ್ನೋದು ಗೊತ್ತಿದೆ. ಓಕೆ, ಇದನ್ನು ನಾಳೆ ಓದೋಣ. ಇವತ್ತು ನಾವು ಏನ್ ತಿಳ್ಕೊಂಡ್ವಿ? ಆ ಸ್ವಯಂ ಸ್ಫೂರಿತ ಭಕ್ತಿಯಲ್ಲಿ ಮೊದಲನೇದು ದಾಸ್ಯ ಭಾವ, ಆಮೇಲೆ ದಾಸ್ಯ ಭಾವದಲ್ಲಿ ಭಯ ಅನ್ನೋದಿರುತ್ತೆ. ಸಖ್ಯ ಭಾವ, ಅದರಲ್ಲಿ ಭಯ ಇರೋದಿಲ್ಲ, ಸಮಾನತೆಯ ಭಾವನೆ. ಅದರಲ್ಲಿ ವಾತ್ಸಲ್ಯ ಇಲ್ಲ. ವಾತ್ಸಲ್ಯ ಈ ಸಖ್ಯಕ್ಕಿಂತ ಮಿಗಿಲಾದ ಪ್ರೀತಿ ಅಥವಾ ರಸದ ಆಸ್ವಾದನೆ ಇನ್ನೂ ಹೆಚ್ಚಾಗತ್ತೆ ವಾತ್ಸಲ್ಯದಲ್ಲಿ. ಆದ್ರೆ ಎಲ್ಲವನ್ನು ಮೀರಿನಂತಹದ್ದು ಕಾಂತ ಭಾವ ಅಂದ್ರೆ ಈ ಮಾಧುರ್ಯ ರಸ. ಏನಾಗ್ತದೆ ಇದಕ್ಕೆ? ಕಾಂತ ಪ್ರೇಮ. ಇದು ವಾತ್ಸಲ್ಯವನ್ನು ಮೀರಿರುವಂತಹದ್ದು. ಇದರಲ್ಲಿ ಎರಡು ವಿಭಾಗಗಳು, ಒಂದು ಸ್ವಕೀಯ, ಇನ್ನೊಂದು ಪರಕೀಯ. ಸ್ವಕೀಯ ರಸ ಅನ್ನೋದು ದ್ವಾರಕೆಯ ರಾಣಿಯರೊಂದಿಗೆ ಕೃಷ್ಣ ಹೊಂದಿರುವಂತಹ ಸಂಬಂಧ. ಆದ್ರೆ ಆ ಸ್ವಕೀಯ ರಸವು ಕೂಡ ಆ ಪತಿ ಪತ್ನಿಯ ನಡುವಿನ ಒಂದು ಪ್ರೀತಿ, ಅದರಲ್ಲೂ ಕೂಡ ಸ್ವಲ್ಪ ಒಂದು ಗೌರವ ಇವೆಲ್ಲ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ಅದಕ್ಕಿಂತ ಮಿಗಿಲಾದದ್ದು ಈ ಪರಕೀಯ ರಸ. ಅದು ವಿಶೇಷವಾಗಿ ರಾಧಾ ಮತ್ತೆ ಗೋಪಿಯರು ಕೃಷ್ಣನೊಂದಿಗೆ ಹೊಂದಿರುವ ಒಂದು ಪ್ರೀತಿ ಅತ್ಯಂತ ಸಂಪೂರ್ಣವಾಗಿ ಕಾಲುಷ್ಯ ರಹಿತವಾಗಿರುವಂತದ್ದು ಈ ಪ್ರೀತಿ. ಮತ್ತೆ ಆ ಪ್ರೀತಿ ಎಷ್ಟು ಅತ್ಯುತ್ಕೃಷ್ಟವಾದದ್ದು ಅಂದ್ರೆ ಕೃಷ್ಣ ಬೇರೆ ರಸಗಳಲ್ಲಿರೋ ಭಕ್ತರೊಂದಿಗೆ ಪ್ರತಿಸ್ಪಂದಿಸ್ಬೋದು, ಅಥವಾ ಅವರ ಪ್ರೀತಿಗೆ ಅನುಗುಣವಾಗಿ ಅವನು ಪ್ರತಿಕ್ರಿಯಿಸ್ತೇನೆ ಅಂತ ಹೇಳ್ತಾನೆ. ಆದ್ರೆ ಗೋಪಿಯರ ಪ್ರೀತಿಯಲ್ಲಿ ಅದು ಸಾಧ್ಯ ಇಲ್ಲ ಅಂತ ಕೃಷ್ಣ ಸೋಲೊಪ್ಕೊಂಡು ಗೋಪಿಯರಿಗೆ ಹೇಳ್ತಾನೆ, ನಿಮ್ಮ ಪ್ರೀತಿಯಿಂದಲೇ ನೀವು ಸಂತುಷ್ಟರಾಗಿ, ನಾನು ಪ್ರತಿಕ್ರಿಯಿಸೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ. ಅಂತಹ ಅತ್ಯುತ್ಕೃಷ್ಟವಾದ ಭಕ್ತಿ ಈ ಒಂದು ಪರಕೀಯ ರಸದಲ್ಲಿರುವಂತಹ ಮಾಧುರ್ಯ ರಸ. ಆ ರಸದ ಬಗ್ಗೆ ಮತ್ತೆ ಇನ್ನಷ್ಟು ಹೆಚ್ಚು ಮಾಹಿತಿ ಬೇಕಂದ್ರೆ ಸ್ವಲ್ಪ 4ನೇ ಅಧ್ಯಾಯವನ್ನು ಆದಿಲೀಲೆಯನ್ನ ಮತ್ತೆ ಓದಿ. ಅಂತಿಮವಾದ ವಿಷಯ ಅಂದ್ರೆ ಆ ರಸದ ಒಂದು ಬಹಳ ಮುಖ್ಯ ಅಂಶ ಅಂದ್ರೆ ಗೋಪಿಯರು ಮಾಡೋ ಸರ್ವಸ್ವವು ಕೂಡ
ಕೇವಲ ಕೃಷ್ಣನ ಸಂತೃಪ್ತಿಗಾಗಿ ಬಾಹ್ಯವಾಗಿ ಅದು ತಮ್ಮ ಆನಂದಕ್ಕೋಸ್ಕರ ಅಂತ ಕಂಡು ಬರಬಹುದು, ಆದರೆ ನಿಜವಾದ ಉದ್ದೇಶ ಕೇವಲ ಕೃಷ್ಣನ ಸಂತೃಪ್ತಿ. ಆ ಮತ್ತೆ ಅದು ಆ ಪ್ರೀತಿ ಎಂತಹುದು ಅಂದ್ರೆ ಅದು ಆ ಯಾವ ಸೀಮೆ ಇಲ್ಲದೆ ಆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಆ ಗೋಪಿಯರ ಸೌಂದರ್ಯ ಹೆಚ್ಚಾಗತ್ತೆ, ಕೃಷ್ಣನ ಸೌಂದರ್ಯ ಹೆಚ್ಚಾಗತ್ತೆ. ಹೀಗೆ ಒಂಥರ ಯಾವ ಒಂದು ಅದಕ್ಕೆ ಸೀಮೆ ಇಲ್ಲದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅಂತಹ ಅಚಿಂತ್ಯವಾದ ಪ್ರೇಮ ಇದು. ಕೃಷ್ಣ ಭಕ್ತಿ. ಇದು ಹೆಚ್ಚು ಕಡಿಮೆ ಬಹಳ ಜನರಿಗೆ ಇದರ ಅರ್ಥವೇ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಭೌತಿಕ ಕಲುಷಿತ ಮನಸ್ಸಿನಿಂದ ನಾವು ನೋಡ್ತಾ ಇದೀವಿ ಇದನ್ನ. ಭೌತಿಕ ಜಗತ್ತಿನ ದಾಂಪತ್ಯ ಪ್ರೇಮವಾದರೂ ನಾವು ಅರ್ಥ ಮಾಡ್ಕೋಬಹುದು, ಪರಿಶುದ್ಧ ಅಂತ ನಾವು ಯೋಚನೆ ಮಾಡಿ ಅದನ್ನ ಸ್ವೀಕಾರ ಮಾಡ್ಬೋದು, ಸ್ವಕೀಯ ರಸವನ್ನ. ಆದ್ರೆ ಪರಕೀಯ ರಸ ಎಲ್ಲಕ್ಕಿಂತ ಅಧಮವಾದದ್ದು ಈ ಭೌತಿಕ ಜಗತ್ತಿನಲ್ಲಿ. ಹಾಗಾಗಿ ಕೃಷ್ಣ ಪರಕೀಯ ರಸವನ್ನ, ಭಾವವನ್ನ ಗೋಪಿಯರೊಂದಿಗೆ, ರಾಧೆಯೊಂದಿಗೆ ಹೊಂದಿರೋದು ಬಹಳ ಆಶ್ಚರ್ಯಜನಕವಾದ ವಿಷಯ. ಬಹಳ ಜನ ಬಂದು ಕೇಳ್ತಾರೆ ರಾಧಾರಾಣಿಯ ಬಗ್ಗೆ ಹೇಳಿ ಅಂತ. ಆದ್ರೆ ನಾನು ನೇರವಾಗಿ ಉತ್ತರ ಕೊಡ್ತೀನಿ, ಅದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಮಾತಾಡಕ್ಕೆ. ನೀವು ಭಕ್ತಿಯನ್ನು ಮಾಡಿ ನಿಧಾನಕ್ಕೆ ಮುಂದುವರಿಯಿರಿ, ಆಮೇಲೆ ನೀವೇ ಪ್ರಭುಪಾದರ ಪುಸ್ತಕಗಳಲ್ಲಿ ಅದನ್ನು ಓದಿ ಅರ್ಥ ಮಾಡ್ಕೋಬಹುದು ಅಂತ. ಯಾಕಂದ್ರೆ ಅಷ್ಟು ಪರಿಶುದ್ಧವಾದದ್ದು ನಮ್ಮ ಕಲುಷಿತ ಅಸ್ತಿತ್ವ ನಮಗೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಇನ್ನು ನಾಳೆಯ ಶ್ಲೋಕಗಳಲ್ಲಿ ವಿಶೇಷವಾಗಿ ಶ್ರೀಮತಿ ರಾಧಾರಾಣಿಯ ಸ್ಥಾನವನ್ನ ಇಲ್ಲಿ ರಾಮಾನಂದ ರಾಯರು ವರ್ಣಿಸ್ತಾರೆ. ಅದನ್ನ ನಾವು ನಾಳೆ ಶ್ರವಣ ಮಾಡೋಣ. ಇವತ್ತಿಗೆ ಇಲ್ಲೇ ನಿಲ್ಸೋಣ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ.